ಸೊ ಹಾಗೆ let us understand some of the myths. ಏನು ಕೆಲವು ತಪ್ಪು ಕಲ್ಪನೆಗಳು ಅನ್ಕೊಂಡಿರ್ತೀವಿ ಆರೋಗ್ಯದ ಬಗ್ಗೆ. ನಾನು ನೀವೇ ಅಂತ ಹೇಳ್ತಾ ಇಲ್ಲ, ಜನರಲ್ ಆಗಿ ಜನ ಏನು ಒಂದು ತಪ್ಪು ಕಲ್ಪನೆ ತಿಳ್ಕೊಂಡಿರ್ತಾರೆ ಆರೋಗ್ಯದ ಬಗ್ಗೆ ಅಥವಾ ಫಿಟ್ನೆಸ್ ಬಗ್ಗೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಹೆಲ್ತ್ ಈಸ್ ಆಲ್ ಅಬೌಟ್ ಬಾಡಿ ಅಂಡ್ ಎಕ್ಸಸೈಸ್. ಆರೋಗ್ಯ ಅಂತ ಹೇಳಿದ್ರೆ ಅದು ದೇಹಕ್ಕೆ ಸಂಬಂಧಪಟ್ಟದ್ದು ಅಥವಾ ಬರೇ ಎಕ್ಸಸೈಸ್ಗೆ ಸಂಬಂಧಪಟ್ಟದಂತ ಅನ್ಕೊಂಡಿರ್ತಾರೆ. ನಿಜನಾ? ಬಟ್ ಅಷ್ಟೇನಾ? ಇಸ್ ಇಟ್ ಅ ಮಿತ್? ಇಸ್ ಇಟ್ ಅ ಟ್ರೂ ಒನ್? ಹೆಲ್ತ್ ಅಂದ್ರೆ, ಆರೋಗ್ಯ ಅಂದ್ರೆ ಬರೇ ಬಾಡಿಗೆ ಸಂಬಂಧಪಟ್ಟದು, ಎಕ್ಸಸೈಸ್ಗೆ ಸಂಬಂಧಪಟ್ಟದ್ದು ಅನ್ಕೊಂಡ್ಬಿಟ್ಟಿರ್ತಾರೆ. ನೋ, ಹೆಲ್ತ್ ಈಸ್ ಆಲ್ ಅಬೌಟ್ ಮೆಂಟಲ್. ನಾವು ಮೈಂಡ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಇಟ್ಕೊಳ್ತೀವಿ, ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ನನ್ನ ಮೆಂಟಲ್ ಹೆಲ್ತ್ ಎಷ್ಟು ಕಾಪಾಡ್ಕೊಳ್ತೀನೋ ಅಷ್ಟು ದೈಹಿಕವಾಗಿ ಕೂಡ ನಾನು ಇಂಪ್ಯಾಕ್ಟ್ ಬೀಳುತ್ತೆ. ವೆರಿ ಸಿಂಪಲ್. ಇಲ್ಲಿ ನಾವೇನ್ ಬಿಲೀವ್ ಮಾಡ್ತೀವೋ ಅದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಮೈಂಡ್ಗೆ ನಾವು ಎಷ್ಟು ಹೆಲ್ತಿಯಾಗಿ ನೋಡ್ಕೊಳ್ತೀವಿ ಅದು ಕೂಡ ನಮ್ಮ ಒಂದು ಮೆಂಟಲ್ ಹೆಲ್ತ್ನೆಸ್ ಕೂಡ ಫಿಸಿಕಲ್ ಮೇಲೆ ಪ್ರಭಾವ ಬೀರುತ್ತೆ. ಇಸ್ಂಟ್ ಇಟ್? ಎಸ್, ಮೆಂಟಲ್ ಹೆಲ್ತ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಬಟ್ ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ಹೆಲ್ತ್ ಅಂದ್ರೆ ಬರೇ ಬಾಡಿಗೆ ಸಂಬಂಧಪಟ್ಟದ್ದು, ಎಕ್ಸಸೈಸ್ ಮಾಡೋ ಸಂಬಂಧಪಟ್ಟದ್ದು ಅಂತ ತುಂಬಾ ಜನ ಏನ್ ಮಾಡ್ತಾರೆ, ಆತರ ತಪ್ಪು ಕಲ್ಪನೆ ಅನ್ಕೊಂಡ್ಬಿಟ್ಟಿರ್ತಾರೆ. ಇಸ್ಂಟ್ ಇಟ್? ಎಕ್ಸಸೈಸ್ ಮೀನ್ಸ್ ಹ್ಯಾವ್ ಟು ಗೋ ಟು ಜಿಮ್. ತುಂಬಾ ಜನ ನೀನು ಆರೋಗ್ಯಕ್ಕೆ ಎಕ್ಸಸೈಸ್ ಏನಾದ್ರು ಮಾಡ್ತಾ ಇದೆಯಾ ಅಂದ್ರೆ ಇಲ್ಲ ಇಲ್ಲ, ನಾನು ಜಿಮ್ಗೆಲ್ಲ ಯಾರು ಹೋಗಕ್ಕಾಗತ್ತೆ. ತುಂಬಾ ಜನ ಏನಂದ್ರೆ ಎಕ್ಸಸೈಸ್ ಅಂದ ತಕ್ಷಣ ಅನ್ಕೊಂಡ್ಬಿಡ್ತಾರೆ ಜಿಮ್ ಅನ್ಕೊಂಡ್ಬಿಡ್ತಾರೆ. ಇಸ್ಂಟ್ ಇಟ್? ಜಿಮ್ಗೆ ಹೋಗ್ಬೇಕು. ನೋ, ನಾಟ್ ಅಟ್ ಆಲ್. ಎಕ್ಸಸೈಸ್ ಅಂದ ತಕ್ಷಣ ಜಿಮ್ಗೆ ಹೋಗ್ಬೇಕಾಗಿಲ್ಲ. ಬಟ್ ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ಎಕ್ಸಸೈಸ್ ಅಂತ ಹೇಳಿದ್ರೆ ಓ ಜಿಮ್ಗೆ ಹೋಗ್ಬೇಕಾಗತ್ತೆ, 1000 ರೂಪಾಯಿ ಕಟ್ಟಬೇಕಾಗತ್ತೆ, ಟೈಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಇಸ್ಂಟ್ ಇಟ್? ಐ ಆಮ್ ನಾಟ್ ಟೂ ಫ್ಯಾಟ್ ಟು ಎಕ್ಸಸೈಸ್. ಯಾರಿಗಾದ್ರೂ ಕೇಳಿದ್ರೆ ಎಕ್ಸಸೈಸ್ ಮಾಡ್ತೀಯಾ ಅಥವಾ ಏನ್ ಮಾಡ್ತೀಯಾ ಆರೋಗ್ಯಕ್ಕೋಸ್ಕರ, ಬಾಡಿ ಫಿಟ್ನೆಸ್ಗೋಸ್ಕರ ಅಂತ ಕೇಳಿದ್ರೆ ನಾನು ಚೆನ್ನಾಗಿದ್ದೀನಿ, ನಾನೇನ್ ದಪ್ಪ ಇದ್ದೀನ, ನಾನು ಕರೆಕ್ಟ್ ಆಗಿದ್ದೀನಿ ಅಲ್ವಾ ಅಂತ ಹೇಳಿ ಅನ್ಕೊಳ್ತಾರೆ. ಹಾಗಾದ್ರೆ ದಪ್ಪ ಇದ್ದವ್ರು ಮಾತ್ರ ಎಕ್ಸಸೈಸ್ ಮಾಡ್ಬೇಕಾ? ಐ ಆಮ್ ಲೀನ್ ಅಂಡ್ ಥಿನ್, ಸೊ ವೈ ಟು ಎಕ್ಸಸೈಸ್? ನಾನು ತುಂಬಾ ಸಣ್ಣ ಇದ್ದೀನಿ, ತುಂಬಾ ತೆಳ್ಳಗಿದ್ದೀನಿ, ನಾನ್ ಯಾಕೆ ಎಕ್ಸಸೈಸ್ ಮಾಡ್ಬೇಕು? ಐ ಹ್ಯಾವ್ ಹರ್ಡ್ ಲಾಟ್ ಆಫ್ ಪೀಪಲ್, ನಾನ್ ಎಕ್ಸಸೈಸ್ ಮಾಡ್ಬಿಟ್ರೆ ಇನ್ನ ಕಾಣಿಸೋದೆಲ್ಲ ಗಾಳಿಲಿ ಮಾಯ ಆಗ್ಬಿಡ್ತೀನಿ ನಾನು ಅಂತ ಹೇಳೋ ಮಾತೆಲ್ಲ ಕೇಳಿದೀನಿ. ಏನೋ ಆಲ್ರೆಡಿ ನಾನು ಸಣ್ಣ ಇದ್ದೀನಿ, ನಾನು ಇನ್ನ ಎಕ್ಸಸೈಸ್ ಮಾಡಿದ್ರೆ ಎಲ್ಲಿ ಮಾಯ ಆಗ್ಬಿಡ್ತೀನೋ? ನಿಜನಾ ಅದು? ನೆವರ್. ಇಸ್ಂಟ್ ಇಟ್? ಸೊ ಈ ತರ ಒಂದು ತಪ್ಪು ಕಲ್ಪನೆಗಳನ್ನ ಅನ್ಕೊಂಡಿರ್ತಾರೆ. ಐ ಆಮ್ ಟೂ ಬಿಸಿ, ಡೋಂಟ್ ಹ್ಯಾವ್ ಟೈಮ್. ನಾನು ತುಂಬಾ ಬಿಸಿ ಇದ್ದೀನಿ, ನನಗೆ ಟೈಮೇ ಇಲ್ಲ ಫಿಟ್ನೆಸ್ಗೋಸ್ಕರ, ಎಕ್ಸಸೈಸ್ಗೋಸ್ಕರ, ಆರೋಗ್ಯಕ್ಕೋಸ್ಕರ ಟೈಮ್ ಕೊಡಕ್ಕೆ ಅಂತ ಹೇಳಿ ತುಂಬಾ ಜನ ಹತ್ರ ತಪ್ಪು ಕಲ್ಪನೆ ಅನ್ಕೊಂಡಿರ್ತಾರೆ. ಬಟ್ ರಿಯಲಿ ಟು ಸೇ, ಮನ್ಸ್ ಮಾಡಿದ್ರೆ ದಿನದಲ್ಲಿ ಒಂದು ಅರ್ಧ ಗಂಟೆ ಟೈಮ್ ತೆಗಿಯಕ್ಕಾಗಲ್ವಾ? ಡೆಫಿನೆಟ್ಲಿ ಟೈಮ್ ಕೊಡ್ಬೋದು. ಇಸ್ಂಟ್ ಇಟ್? ಟೈಮ್ನ ಬೇರೆ ಬೇರೆ ಕೆಲಸದ ಜೊತೆಗೇನೆ ನಾವು ಹೇಗೆ ಆರೋಗ್ಯಕ್ಕೆ, ಫಿಟ್ನೆಸ್ಗೆ ಮಾಡ್ಬೋದು ಅಂತ ಹೇಳಿ ಅದನ್ನು ಕೂಡ ತಿಳ್ಕೊಳ್ಳೋಣ ಹೋಗ್ತಾ. ಇಸ್ಂಟ್ ಇಟ್? ಐ ವರ್ಕ್ ಅ ಲಾಟ್ ಅಟ್ ಆಫೀಸ್ ಆರ್ ಕಿಚನ್, ಸೊ ಐ ಡೋಂಟ್ ನೀಡ್. ತುಂಬಾ ಜನ ಅನ್ಕೊಳ್ತಾರೆ ನಾನು ಆಫೀಸಲ್ಲೇ ನಾನು ಎಷ್ಟು ಕೆಲಸ ಮಾಡ್ತೀನಿ, ಎಷ್ಟು ಓಡಾಡ್ತೀನಿ, ಎಷ್ಟು ಫಿಸಿಕಲಿ ವರ್ಕ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ನನಗೆ ಎಕ್ಸರ್ಸೈಸೇ ಬೇಡ ಗೊತ್ತಾ? ನಾನು ಮನೆಯಲ್ಲೇ ಎಷ್ಟು ಕೆಲಸ ಮಾಡ್ಬಿಡ್ತೀನಿ, ಅಡುಗೆ ಅದು ಇದು ಕೆಲಸ, ಮನೆ ಕ್ಲೀನ್ ಮಾಡು, ಅದ್ರಲ್ಲೇ ನನಗೆ ಎಷ್ಟು ಬ್ಯುಸಿ ಆಗ್ಬಿಡ್ತೀನಿ, ಎಷ್ಟು ಕೆಲಸ ಮಾಡ್ತೀನಿ ಅಂದ್ರೆ ನನಗೆ ಅವಶ್ಯಕತೆನೇ ಇಲ್ಲ ಎಕ್ಸಸೈಸ್ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾರೆ. ಎಸ್ ರೈಟ್? ನೀವು ಯಾರಾದ್ರೂ ಈ ತರ ಅನ್ಕೊಂಡಿರ್ಬೋದು, ನಾನು ಆಲ್ರೆಡಿ ಎಷ್ಟೊಂದು ಮಾಡ್ತಾ ಇದ್ದೀನಿ, ಅದಕ್ಕಿಂತ ಎಕ್ಸಸೈಸ್ ಬೇಕಾ ಅಂತ ಹೇಳ್ಬಿಟ್ಟು. ಐ ಗೆಟ್ ಟಯರ್ಡ್, ಐ ಆಮ್ ವೀಕ್ ಟು ಎಕ್ಸಸೈಸ್. ನಾನು ಬೇಗ ಸುಸ್ತಾಗ್ಬಿಡ್ತೀನಿ, ನನ್ನ ಕೈಯಲ್ಲಿ ಆಗೋದಿಲ್ಲ, ಎಕ್ಸಸೈಸ್ ಎಲ್ಲ ನನ್ಗೆ ಆಗೋದಿಲ್ಲ ಅಂತ ಹೇಳಿ ಎಷ್ಟೋ ಜನ ತಪ್ಪು ಕಲ್ಪನೆ ಅನ್ಕೊಂಡಿರ್ತಾರೆ. ಇಸ್ಂಟ್ ಇಟ್? ಆಕ್ಚುಲಿ ಟಯರ್ಡ್ ಆಗ್ತಾ ಇದಾರೆ, ವೀಕ್ ಇದಾರೆ ಅಂದ್ರೆ ಅರ್ಥ ಅವರು ಜಾಸ್ತಿ ಎಕ್ಸಸೈಸ್ ಮಾಡ್ಬೇಕು, ಅವ್ರಿಗೆ ತುಂಬಾ ಅವಶ್ಯಕತೆ ಇದೆ ಎಕ್ಸಸೈಸ್ ಅನ್ನೋದು. ರೈಟ್? ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ಅವರು, ಬಿಕಾಸ್ ಅವ್ರು ಬೇಗ ಟಯರ್ಡ್ ಆಗ್ತಾ ಇದಾರೆ ಅಥವಾ ವೀಕ್ ಇದ್ದಾರೆ. ಹಾಗೆ ದಿಸ್ ಇಸ್ ನಾಟ್ ರೈಟ್ ಏಜ್. ಕೆಲವರು ಪೇರೆಂಟ್ಸ್ ಹೇಳೋದು ಕೇಳಿದೀನಿ, ಮಕ್ಕಳು ಅವ್ರು ಸ್ವಲ್ಪ ಫಿಟ್ನೆಸ್ ಹೆಲ್ತ್ ಕಾಪಾಡ್ಕೋಬೇಕು, ಅವ್ರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ, ಎಕ್ಸಸೈಸ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನ ಚಿಕ್ಕ ಹುಡುಗ ಅವನು ತಿಂದು ಚೆನ್ನಾಗಿ ಬೆಳಿಲಿ, ಗುಂಡಿಗಿರ್ಲಿ, ಮುಂದೆ ನೋಡೋಣ. ನೋ, ಈಗಿಂದ ಏನ್ ಬೆಳೆಸ್ತೀವೋ ಅದೇ ಮುಂದಕ್ಕೂ ಪ್ರಭಾವ ಬೀರುವಂಥದ್ದು. ಇಸ್ಂಟ್ ಇಟ್? ದೇರ್ ಇಸ್ ನಥಿಂಗ್ ಲೈಕ್ ಈಗಲ್ಲ ಏಜು, ಮುಂದೆ ನೋಡೋಣ, ಈಗಲ್ಲ ಏಜ್, ಆವಾಗ ನೋಡೋಣ, ಇನ್ನೊಂದು ವರ್ಷ ನೋಡೋಣ, ಆಮೇಲೆ ನೋಡೋಣ. ನಥಿಂಗ್ ಲೈಕ್ ದಟ್. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಫೋಕಸ್ ಆನ್ ಯುವರ್ ಹೆಲ್ತ್ ಅಂಡ್ ಫಿಟ್ನೆಸ್. ಸೊ ನಾನು ಕೂಡ ಹಾಗೆ
ವೆನ್ ಐ ರಿಯಲೈಸ್ ನನ್ನ ಒಂದು ಫಿಟ್ನೆಸ್ ಬಗ್ಗೆ ಹೆಲ್ತ್ ಬಗ್ಗೆ ನಾನು ಯಾವಾಗ ರಿಯಲೈಸ್ ಮಾಡ್ಕೊಂಡೆ, ನಾನು ತುಂಬಾ ಚಿಕ್ಕವನಲ್ಲೇ ರಿಯಲೈಸ್ ಮಾಡ್ಕೊಂಡಿದ್ದೆ. ಐ ಆಮ್ ಅ ಫಿಟ್ನೆಸ್ ಫ್ರೀಕ್ ಒಂಥರ ಹೇಳ್ಬೇಕಂತ ಹೇಳಿದ್ರೆ. ಓಕೆ, ನಾನು ಸುಮಾರು ವೆನ್ ಐ ವಾಸ್ ಕಾಲೇಜ್ ಲೆವೆಲ್ ಅಲ್ಲಿ ಇರ್ಬೇಕಾದ್ರೆ ಐ ವಾಸ್ ವೆರಿ ಕೀನ್ ಅಬೌಟ್ ಮೈ ಬಾಡಿ ಫಿಟ್ನೆಸ್. ನಾನು ತುಂಬಾ ಒಂದು ಎಕ್ಸಸೈಸ್ ಮಾಡೋಂಥದ್ದು, ಅಥವಾ ಐ ಗೋ ಲಾಟ್ ಆಫ್ ಟ್ರಕ್ಕಿಂಗ್, ರೈಟ್. ಸುಮಾರು ನಾನು ಇದುವರೆಗೂ ಒಂದು 250 to 300 ಟ್ರಕ್ಕಿಂಗ್ಸ್ ಮಾಡಿದ್ದೀನಿ. ಸೋಲೋ ಹೋಗಿದ್ದೀನಿ, ಗ್ರೂಪ್ ಜೊತೆ ಹೋಗಿದ್ದೀನಿ, ಗ್ರೂಪ್ ಕರ್ಕೊಂಡು ಹೋಗಿದ್ದೀನಿ. ಸೊ ಐ ಲವ್ ಎಕ್ಸಸೈಸಿಂಗ್, ಐ ಲವ್ ಫಿಟ್ನೆಸ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಾನು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದೀನಪ್ಪ ಅಂತ ಹೇಳಿದ್ರೆ, ಯು ವೋಂಟ್ ಬಿಲೀವ್. ನನಗೆ ಜ್ವರ ಬಂದು 2008 ಅಲ್ಲಿ ಲಾಸ್ಟ್ ನಂಗೆ ಜ್ವರ ಬಂದಿದ್ದು. ನಾನು ಮಲ್ಕೊಂಡಿದ್ದು ಒಂದಿನ ಪೂರ್ತಿ, ನಂಗೆ ಹುಷಾರಿಲ್ಲ, ಹೆವಿ ಫೀವರ್ ಅಂತ ಮಲಗಿದ್ದು ನಾನು 2008 ಅಲ್ಲಿ ಒಂದಿನ. ಎಕ್ಸಾಕ್ಟ್ಲಿ ನನ್ನ ಬರ್ತ್ಡೇ ದಿನ ಒಂದಿನ ಫುಲ್ ಹಾಸ್ಪಿಟ್ಲಿಗೆ ಅಂತ ಅಡ್ಮಿಟ್ ಆಗಿದ್ದೆ ಅಷ್ಟೇ. ಅದೇ ಲೈಫಲ್ಲಿ ಇನ್ಯಾವತ್ತೂ ನಾನು ಆಗಿಲ್ಲ, ರೈಟ್. ಸೊ ಐ ಸ್ಟ್ರಾಂಗ್ಲಿ ಬಿಲೀವ್, ನನ್ನ ಮೆಂಟಲಿ ಹೇಗೆ ಎಷ್ಟು ನಂಬಿಕೆ, ಎಷ್ಟು ಸ್ಟ್ರಾಂಗ್ ಬಿಲೀಫ್ ಇದೆ ಅಂತ ಹೇಳಿದ್ರೆ, ನಾನು ತುಂಬಾ ಆರೋಗ್ಯವಾಗಿರ್ತೀನಿ, ನನಗೇನು ಆಗೋದಿಲ್ಲ, ಐ ಆಮ್ ವೆರಿ ಸ್ಟ್ರಾಂಗ್, ವೆರಿ ಫಿಟ್ ಅಂತ ಹೇಳಿ ನನ್ಗೆ ತುಂಬಾ ಬಿಲೀಫ್ ಇದೆ. ಸೊ ಸೇಮ್ ವೇ ಯಾರು ಮೆಂಟಲಿ ತುಂಬಾ ಬಿಲೀಫ್ ನ ಸ್ಟ್ರಾಂಗ್ ಇಟ್ಕೊಳ್ತಾರೋ ಅಂತವ್ರಿಗೆ ಹೆಲ್ತ್ ಕೂಡ ಅಷ್ಟೇ ಈಸಿಯಾಗಿ ಬಾಡಿ ಸಪೋರ್ಟ್ ಮಾಡುತ್ತೆ. ಸೊ ಐ ಬಿಲೀವ್ ಇನ್ ದಟ್. ಓಕೆ, ಬಟ್ ಐ ಹ್ಯಾವ್ ಸೀನ್, ನಾನು ಏನು ಕಣ್ಣಲ್ಲಿ ನೋಡಿದ್ದೆ ನಮ್ಮ ರಿಲೇಟಿವ್ಸ್ ಗಳಲ್ಲಿ, ಅಥವಾ ಇನ್ಕ್ಲೂಡಿಂಗ್ ನಮ್ಮ ತಂದೆ ಕೂಡ. ಐ ಲಾಸ್ಟ್ ಮೈ ಫಾದರ್ ವೆರಿ ಯಂಗ್ ಏಜ್ ಅಲ್ಲಿ ನಾನು ಕಳ್ಕೊಂಡ್ಬಿಟ್ಟೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಇತ್ತು. ಸಿಗರೇಟ್ ಸೇರ್ತಾ ಇದ್ರು, ರೈಟ್. ಸೊ ವಿಚ್ ಯು ಕುಡಂಟ್ ಲೀವ್. ಅವರು ಅದು ಹ್ಯಾಬಿಟ್ ಆಗ್ಬಿಟ್ಟಿದ್ದು, ಬಿಡ್ಲಿಕ್ಕೆ ಆಗಿಲ್ಲ. ಅದನ್ನ ನೋಡಿ, ಆ ಒಂದು ಸಫರಿಂಗ್ ನ ನೋಡಿ, ಐ ರಿಯಲೈಸ್ ವೆರಿ ಅಟ್ ದ ಯಂಗ್ ಏಜ್, ಈ ತಪ್ಪು ನಾನು ಮಾಡ್ಕೂಡ್ದು ಅಥವಾ ಬೇರೆಯವ್ರು ಮಾಡ್ಕೂಡ್ದು, ನಾನು ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಇಸ್ಂಟ್ ಇಟ್? ಸೊ ಇಟ್ಸ್ ಸೋ ಇಂಪಾರ್ಟೆಂಟ್. ಒಳ್ಳೆ ಹ್ಯಾಬಿಟ್ಸ್ ನ ಬಿಲ್ಡ್ ಮಾಡ್ಕೊಳ್ಳೋಂಥದ್ದು ಆರೋಗ್ಯಕ್ಕೋಸ್ಕರ ಸೋ ಇಂಪಾರ್ಟೆಂಟ್. ಸೊ ನಾವು ನೋಡಿ ಅದರಿಂದ ಪ್ರಭಾವ ಬೀರಿ ನಾವು ಮಾಡ್ಬೋದು, ಅಥವಾ ಅದನ್ನ ನೋಡಿ ಅದರಿಂದ ಪ್ರಭಾವ ಬೀರಿ ಅದ್ರ ಉಲ್ಟಾ, ಓಕೆ ನಾನು ಮಾಡ್ಕೂಡ್ದು ಅಂತ ಕೂಡ ಡಿಸೈಡ್ ಮಾಡ್ಬೋದು. ಸೊ ಇಟ್ ಡಿಪೆಂಡ್ ಅಪಾನ್ ಅವರ್ ಆಟಿಟ್ಯೂಡ್, ನಾವು ಹೆಂಗ್ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಟ್ ದ ಯಂಗ್ ಏಜ್ ನಾನು ಏನ್ ಮಾಡಿದ್ದೆ, ಅಕ್ಕಪಕ್ಕ, ರೈಟ್, ಸರೌಂಡಿಂಗ್ ಪೀಪಲ್ ಅಥವಾ ಫ್ಯಾಮಿಲಿ ಎಲ್ಲ ನೋಡಿದ್ದೆ, ಹೇಗಿತ್ತು ಸಿಚುಯೇಷನ್, ಹೇಗೆ ಹೆಲ್ತ್ಗೆ ಗಮನ ಕೊಡ್ತಾ ಇಲ್ಲ, ಅಥವಾ ಹೇಗೆ ಆರೋಗ್ಯದಲ್ಲಿ ಎಲ್ಲ ಏಳು ಬೀಳು ಆಗ್ತಾ ಇದ್ರು. ಸೊ ಐ ಡಿಸೈಡೆಡ್, ಓಕೆ ನನ್ನ ಲೈಫಲ್ಲಿ ಹಿಂಗೆ ಇರ್ಕೂಡ್ದು, ನಾನು ಹೀಗೆ ಇರಬೇಕು, ಹೆಲ್ತಿ ಫಿಟ್ ಅಂಡ್ ಫೈನ್ ಆಗಿರ್ಬೇಕು ಅಂತೇಳಿ ಐ ಡಿಸೈಡೆಡ್. ಅಂಡ್ ನನ್ನ ಫುಡ್ ಹ್ಯಾಬಿಟ್ ಅಷ್ಟೇ, ಐ ಮೇಂಟೈನ್ ಅ ವೆರಿ ಗುಡ್ ಫುಡ್ ಹ್ಯಾಬಿಟ್, ರೈಟ್. ಸೊ ಜಸ್ಟ್ ಟು ಟೆಲ್ ಅಬೌಟ್ ಮೈ ಸೆಲ್ಫ್. ಓಕೆ, ಕೆಲವರೆಲ್ಲ ಹೊಸಬ್ರು ಜಾಯ್ನ್ ಆಗಿದ್ದಾರೆ ಅಂತ ಹೇಳಿದ್ರೆ, ಸೊ ಐ ಎಮ್ ಲೈಕ್ ಲವಿಂಗ್ ಹಸ್ಬೆಂಡ್ ಅಂಡ್ ಅ ಫಾದರ್, ರೈಟ್. ಸೊ ನನ್ನ ಒಂದು ಬ್ಯಾಕ್ ಗ್ರೌಂಡ್ ಕೂಡ ವೆರಿ ಆರ್ಡಿನರಿ ಬ್ಯಾಕ್ ಗ್ರೌಂಡ್ ಇಂದ ಬಂದಂಥದ್ದು. ಸೊ ನಾನು ಕೂಡ ಅಟ್ ದ ವೆರಿ ಯಂಗ್ ಏಜ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾನು ಹೋಲ್ ಕೆರಿಯರ್ ಅಲ್ಲೇ ವರ್ಕ್ ಮಾಡ್ತಾ ನಾನು ಎಜುಕೇಶನ್ ಮುಗಿಸ್ಕೊಂಡಿದ್ದು, ವರ್ಕ್ ಮಾಡ್ತಾನೆ ಈ ಲೆವೆಲ್ಗೆ ಬೆಳೆದಿರೋಂಥದ್ದು, ರೈಟ್. ಸೊ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಫೀಲ್ಡ್ ಇಂದ, ಸೇಲ್ಸ್ ಫೀಲ್ಡ್ ಇಂದ ಬಂದಂಥವ್ರು ನಾನು. ವೆರಿ ಪ್ರೌಡ್ ಆಫ್ ದಟ್. ನಾನು ಹೇಗಿದ್ದೆಪ್ಪ ಅಂತ ಹೇಳಿದ್ರೆ, 4 ಜನದ ಜೊತೆ ಮಾತಾಡೋದು ಹೇಳಿದ್ರೆ ಒಂದ್ ಮೈಲಿ ದೂರ ಓಡೋಗ್ಬಿಡ್ತಾ ಇದೆ, ಆ ತರ ಇದ್ದೆ. ನನ್ನ ರಿಯಲ್ ಪರ್ಸನಾಲಿಟಿ ಹೇಗಿತ್ತು ಅಂತ ಹೇಳಿದ್ರೆ, ಮೊದಲು, ರೈಟ್, ಅಂತರ್ಮುಖಿ ನಾನು, ಇಂಟ್ರೋವರ್ಟ್ ಆಗಿದ್ದೆ. ಬಟ್ ವೆರಾಸ್ ನನಗೆ ದೇವರು ಈ ಒಂದು ಬಿಸ್ನೆಸ್ ಬರಂಗ್ ಮಾಡಿದ್ರೇನೋ ಅಂತ ನನಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಾನು ಚೇಂಜ್ ಆಗ್ಬೇಕಾಗಿತ್ತು. ವೆನ್ ಐ ಕೇಮ್ ಟು ದಿಸ್ ಬಿಸ್ನೆಸ್, ಐ ರಿಯಲಿ ಓಪನ್ಡ್ ಅಪ್ ಮೈ ಸೆಲ್ಫ್. ಓಕೆ, ಸೊ ಐ ಬೀನ್ ಇನ್ ದಿ ಇಂಡಸ್ಟ್ರಿ, ಟ್ರೈನಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀನಿ. ಸೊ ಐ ಆಮ್ ಅನ್ ಟ್ರೈನರ್, ಐ ಆಮ್ ಅನ್ ಎಜುಕೇಟರ್, ಹಾಗೆ ಸೋಷಿಯಲ್ ವರ್ಕರ್ ಕೂಡ. ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ಫ್ರೀ ಆಗಿ. ಹಾಗೆ ಐ ಆಮ್ ಅ ಅಡ್ವೆಂಚರ್ ಲವರ್, ರೈಟ್. ಸೊ ಆಸ್ ಅ ಟ್ರೈನರ್ ಆಗಿ, ಆಸ್ ಅ ಮೈಂಡ್ ಕೋಚ್ ಆಗಿ, ಫ್ರಮ್ ಲಾಸ್ಟ್ more than 12 years to 15 years ಅಲ್ಲಿ more than 10,000 ಯೂತ್ಸ್ಗೆ ನಾನು ಟ್ರೈನ್ ಅಪ್ ಮಾಡಿದ್ದೀನಿ. ವೆರಿ ಹ್ಯಾಪಿ, ವೆರಿ ಸೋ ಎಕ್ಸೈಟೆಡ್ ಫಾರ್ ದಟ್. ನನ್ನ ಒಂದು ಉದ್ದೇಶ, ನನ್ನ ಮಿಷನ್ ಏನಪ್ಪಾ ಅಂತ ಹೇಳಿದ್ರೆ, ಐ ವಾಂಟ್ ಟು ಹೆಲ್ಪ್ ಅಂಡ್ ಟ್ರಾನ್ಸ್ಫಾರ್ಮ್ 1 lakh ಪೀಪಲ್, 1 lakh ಯೂತ್ಸ್ಗೆ ಹೆಲ್ಪ್ ಮಾಡಬೇಕು. ಅವರ ಕನಸುಗಳು, ಗುರಿಗಳನ್ನ ಅಚೀವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೇಕನ್ನೋದೇ ನನ್ನ ಒಂದು ಲೈಫ್ನ ಏಮ್ ಇರೋಂಥದ್ದು, ರೈಟ್. ಸೊ ಇನ್ಸ್ಪೈರ್ ಅದರ್ಸ್ ಅಂಡ್ ಸ್ಪ್ರೆಡ್ ದ ನಾಲೆಡ್ಜ್. ಸೊ ವಾಟ್ ಐವ್ ಗಾಟ್, ನನಗೇನು ಸಿಕ್ಕಿದೆ, ನಾನು ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಸ್ಪ್ರೆಡ್ ಮಾಡಬೇಕು, ಅವರು ಅಚೀವ್ ಮಾಡೋಕೆ ಆಗ್ಬೇಕು ಅನ್ನೋದೇ ನನ್ನ ಒಂದು ಲೈಫ್ನ ಮಿಷನ್ ಇರೋಂಥದ್ದು. ಇಸ್ಂಟ್ ಇಟ್? ಸೊ ಥ್ಯಾಂಕ್ ಯು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರಿಯಲ್ ಹೆಲ್ತ್, ಮೀನಿಂಗ್ ಆಫ್ ಹೆಲ್ತ್. ರಿಯಲಿ ಮೀನಿಂಗ್ ಆಫ್ ಹೆಲ್ತ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಓಕೆ, ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಡೋಂಟ್ ಥಿಂಕ್ ದಟ್ ಐ ಆಮ್ ಅ ಫಿಟ್ನೆಸ್ ಟ್ರೈನರ್ ಅನ್ಕೋಬೇಡಿ.
ಸೊ ನಾನ್ ಕಲ್ತಿರೋಂಥದ್ದು ನನ್ನ ಟ್ರೈನರ್ ಕಡೆಯಿಂದ ಅಥವಾ ನನ್ನ ಫಿಟ್ನೆಸ್ ಕೋಚ್ ಕಡೆಯಿಂದ ಕಲ್ತಿರೋಂಥದ್ದು ಏನಪ್ಪಾ ಅಂದ್ರೆ, ಒಬ್ಬ ಆರೋಗ್ಯ ವ್ಯಕ್ತಿ ಯಾರು ಅಂತ ಹೇಳಕ್ಕಾಗತ್ತಂದ್ರೆ ಈ 3 ವಿಚಾರದಲ್ಲಿ ಅವರು ತುಂಬಾ ಟಾಪ್ ಲೆವೆಲ್ ಅಲ್ಲಿ ಇರಬೇಕು ಅಥವಾ ತುಂಬಾ ಸ್ಟ್ರಾಂಗ್ ಇರಬೇಕು. ಯಾವ ವಿಚಾರದಲ್ಲಿ? ಒಂದು ಸ್ಟ್ರೆಂತ್, ಬಾಡಿನಲ್ಲಿ ಏನಿರ್ಬೇಕು ಅವ್ರಿಗೆ? ಸ್ಟ್ರೆಂತ್ ಇರಬೇಕು, ಶಕ್ತಿ ಇರಬೇಕು. ಶಕ್ತಿ ಅಂದ್ರೆ ಏನು? ಏನಾದ್ರೂ ಎತ್ತೋ ತರ, ಪುಲ್ ಮಾಡೋ ತರ ಮಜಲ್ ಅಲ್ಲಿ ಶಕ್ತಿ ಇರಬೇಕು. ಓಕೆ, ಮಜಲ್ ಅಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಹೆಲ್ತಿ ಅಂತ ಹೇಳಕ್ ಆಗೋದಿಲ್ಲ. ರೈಟ್? 10 kg ಎತ್ತಂಗಿರ್ಬೇಕು, ಒಂದು 15 kg ಎತ್ತಂಗಿರ್ಬೇಕು. ರೈಟ್? ಫಾರ್ ಎಕ್ಸಾಂಪಲ್ ಒಂದು ಸಿಲಿಂಡರ್ ಎತ್ಕೊಂಡು ಒಂದು ಫ್ಲೋರ್ ಮೇಲತ್ತಿ ಎತ್ಕೊಂಡು ಹೋಗ್ತೀನಿ ಅನ್ನೋ ಶಕ್ತಿ ಇರಬೇಕು. ಆವಾಗ ರಿಯಲಿ ನೀವು ಹೆಲ್ತ್ ಇದ್ದೀರಾ, ಸ್ಟ್ರಾಂಗ್ ಇದ್ದೀರಾ ಅಂತ ಹೇಳ್ಬಿಟ್ಟು. ರೈಟ್? ಐ ಹ್ಯಾವ್ ಸೀನ್ ಕೆಲವು ಲೈಕ್ ಹುಡುಗರೇ ಆಗ್ಲಿ ನೋಡಕ್ ಸಣ್ಣಕ್ಕೆ ಇರ್ತಾರೆ ಬಟ್ ಫಿಟ್ನೆಸ್ ಇರೋದಿಲ್ಲ, ಅಂದ್ರೆ ಸ್ಟ್ರೆಂತ್ ಇರೋದಿಲ್ಲ. ಅಥವಾ ನೋಡಕ್ ದಪ್ಪ ಇರ್ತಾರೆ ಬಟ್ ಬಾಡಿನಲ್ಲಿ ಸ್ಟ್ರೆಂತ್ ಇರೋದಿಲ್ಲ. ದೇರ್ ಇಸ್ ನೋ ಯೂಸ್. ಬಾಡಿಲಿ ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರೆ ಯು ಕಾಂಟ್. ಬಾಡಿಗೆ ಬೇಕಾಗಿರೋದು ಮೇನ್ ಸ್ಟ್ರೆಂತ್ ಬೇಕಾಗಿರೋಂಥದ್ದು. ಓಕೆ, ಸೊ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ? ಮಸಲ್ ಎಕ್ಸಸೈಸ್ ಇಂದ ಬರುತ್ತೆ. ರೈಟ್? ಮಸಲ್ ವೆಯ್ಟ್ ಟ್ರೈನಿಂಗ್ ಇಂದ ಬರೋಂಥದ್ದು ಸ್ಟ್ರೆಂತ್. ಓಕೆ, ಸೊ ಸ್ಟ್ರೆಂತ್ ಇರುತ್ತೆ ಕೆಲವ್ರಿಗೆ, ಬಟ್ ಕೆಲವ್ರಿಗೆ ಏನಿರೋದಿಲ್ಲ? ಎಂಡ್ಯೂರೆನ್ಸ್ ಇರೋದಿಲ್ಲ. ಎಂಡ್ಯೂರೆನ್ಸ್ ಅಂದ್ರೇನು? ಲಾಂಜಿವಿಟಿ. 1 hour ರನ್ನಿಂಗ್ ಮಾಡೋಂಥದ್ದು, 5 ಕಿಲೋಮೀಟರ್ ವಾಕ್ ಮಾಡೋಂಥದ್ದು, 10 ಕಿಲೋಮೀಟರ್ ವಾಕ್ ಮಾಡೋಂಥದ್ದು, ನನ್ನ ಜೊತೆ 25-30 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡೋಂಥದ್ದು, ಬೆಟ್ಟ ದಿನ ಪೂರ್ತಿ ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿ ವಾಪಸ್ ಬರ್ತೀವಿ. ಕುಮಾರ ಪರ್ವತ ಬೆಳಗ್ಗೆ ಹತ್ತಕ್ಕೆ ಶುರು ಮಾಡಿದ್ರೆ ರಾತ್ರಿ 7 ಗಂಟೆ 8 ಗಂಟೆಗೆ ವಾಪಸ್ ಬರ್ತೀವಿ. ಸೊ ಆ ಒಂದು ಎಂಡ್ಯೂರೆನ್ಸ್ ಇರಬೇಕು. ಅಷ್ಟುವರೆಗೂ ನಾನು ನಡಿತೀನಿ, ಓಡಾಡ್ತೀನಿ ಅನ್ನೋ ಒಂದು ಏನು ಎಂಡ್ಯೂರೆನ್ಸ್ ಅಂತ ಹೇಳಿದ್ರೆ ಆ ಲಾಂಜಿಟಿವಿಟಿ ಇರಬೇಕು. ಓಕೆ, ಕೆಲವರು ಬರೀ ಸ್ಟ್ರೆಂತ್ ಇರುತ್ತಷ್ಟೇ, ಬಟ್ ಲಾಂಗ್ ಟೈಮಲ್ಲಿ 1 hour ರನ್ನಿಂಗ್ ಮಾಡು, 1 hour ವಾಕಿಂಗ್ ಮಾಡು ಆಗೋದಿಲ್ಲ ಅವ್ರ ಕೈಯಲ್ಲಿ. ಸೊ ಕೆಲವರಿಗೆ ಎಂಡ್ಯೂರೆನ್ಸ್ ಇರುತ್ತೆ, ಕೆಲವರಿಗೆ ಬರೀ ಸ್ಟ್ರೆಂತ್ ಇರುತ್ತೆ, ಕೆಲವರಿಗೆ ಎಂಡ್ಯೂರೆನ್ಸ್ ಮಾತ್ರ ಇರುತ್ತೆ. ನಾಟ್ ಪಾಸಿಬಲ್. ಎರಡನೇದು ಕೂಡ ಇರಬೇಕು, ಎಂಡ್ಯೂರೆನ್ಸ್ ಕೂಡ ಇರಬೇಕು. ಸೊ ಮೂರನೇದು ಏನಿರಬೇಕು? ವೆರಿ ಇಂಪಾರ್ಟೆಂಟ್, ಫ್ಲೆಕ್ಸಿಬಿಲಿಟಿ. ಕೆಲವರು ನೋಡಿ ಜಿಮ್ ಅಲ್ಲಿ ಬಾಡಿ ಬಿಲ್ಡ್ ಮಾಡ್ಬಿಡ್ತಾರೆ, ಬಟ್ ಅವ್ರಿಗೆ ಫ್ಲೆಕ್ಸಿಬಿಲಿಟಿನೇ ಇರೋದಿಲ್ಲ. ಈಸಿಯಾಗಿ ಬೆಂಡ್ ಆಗಕ್ಕೆ, ಎತ್ಕೊಳ್ಳಕ್ಕೆ ಅಥವಾ ಯೋಗಾಸನಗಳಲ್ಲಿ ಮಾಡೋಂಥ ಫ್ಲೆಕ್ಸಿಬಿಲಿಟಿ ಅವ್ರಿಗೆ ಇರೋದೇ ಇಲ್ಲ. ಇಸ್ಂಟ್ ಇಟ್? ಸೊ ಬಾಡಿ ಹೇಗ್ ಬೇಕಾದ್ರೂ ಬೆಂಡ್ ಮಾಡೋ ತರ ಇರಬೇಕು, ನಮ್ಮ ಒಂದು ಮಸಲ್ಸ್ ಟ್ವಿಸ್ಟ್ ಆಗೋ ತರ ಇರಬೇಕು. ಆವಾಗ ಮಾತ್ರ ನಾವು ರಿಯಲಿ ಹೆಲ್ತಿ ಅಂತ ಹೇಳಕ್ ಸಾಧ್ಯ ಆಗುತ್ತೆ. ಸೊ ಅಂದ್ರೆ ಫ್ರೆಂಡ್ಸ್, 3 ವಿಚಾರದಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ ಆಗಿರ್ಬೇಕು. ಬರೀ 1ರಲ್ಲಾಗಿದ್ರೆ 2ರಲ್ಲಾಗಿದ್ರೆ ನಾಟ್ ಹೆಲ್ತಿ. ಐ ಆಮ್ ರಿಪೀಟಿಂಗ್ ಯು. ನನಗೆ ನನ್ನ ಟ್ರೈನರ್ ಹೇಳ್ಕೊಟ್ಟಿರೋಂಥದ್ದು, ಸರ್ ನೀವು 3ರಲ್ಲೂ ನೀವು ಫಿಟ್ ಇರಬೇಕು, 3ರಲ್ಲೂ ಇಂಪ್ರೂವ್ಮೆಂಟ್ ಆಗಿರ್ಬೇಕು, 3ರಲ್ಲೂ ಟಾಪ್ ಲೆವೆಲ್ ಸ್ಕೋರ್ ಅಲ್ಲಿ ಇರಬೇಕು. ಅವಾಗ ಮಾತ್ರ ನೀವು ಹೆಲ್ತಿ ಆಗಕ್ಕೆ ಸಾಧ್ಯ ಸರ್. ಬರೀ ನೀವು ಸ್ಟ್ರೆಂತ್ ಇದ್ರೆ ಸಾಲಲ್ಲ, ಬರೀ ಎಂಡ್ಯೂರೆನ್ಸ್ ಇದ್ರೆ ಸಾಲಲ್ಲ, ಬರೀ ಫ್ಲೆಕ್ಸಿಬಿಲಿಟಿ ಇದ್ರೆ ಸಾಲಲ್ಲ. ಕೆಲವರು ಗಂಟೆಗಟ್ಲೆ ನಡೀತಾರೆ, 8 hour 10 hour ವಾಕ್ ಮಾಡ್ತಾರೆ, ಕಿಲೋಮೀಟರ್ ಗಟ್ಲೆ ರನ್ನಿಂಗ್ ಬೇಕಾದ್ರೂ ಮಾಡ್ತಾರೆ, ಬಟ್ ಅವ್ರಿಗೆ ಸ್ಟ್ರೆಂತ್ ಇರೋದಿಲ್ಲ. ಬಟ್ ಕೆಲವರಿಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಸ್ಟ್ರೆಂತ್ ಇರೋದಿಲ್ಲ. ನೋ, ಎಲ್ಲನೂ ಬ್ಯಾಲೆನ್ಸ್ ಆಗ್ಬೇಕು, ಎಲ್ಲನೂ ಕವರ್ ಮಾಡಬೇಕು. ಕ್ಲಿಯರ್? ಆರ್ ಯು ವಿತ್ ಮೀ? ಕ್ಲಿಯರ್? ಸೊ ಹೆಲ್ತಿ ಅಂತ ಹೇಳಿದ್ರೆ ಈ 3ರಲ್ಲೂ ನೀವು ಇಂಪ್ರೂವ್ಮೆಂಟ್ಸ್ ಆಗ್ಬೇಕು. ಸೊ ಈ 3ಕ್ಕೂ ಯೋಗ ಇಸ್ ದ ಬೆಸ್ಟ್. ಯೋಗ ಇಸ್ ದ ಬೆಸ್ಟ್. ರನ್ನಿಂಗ್ ಕೂಡ ಆಗುತ್ತೆ, ಕೆಲವು ಸ್ಪೋರ್ಟ್ಸ್ ಇದೆ ಅದು ಕೂಡ ಆಗುತ್ತೆ. ಹೌ ಟು ಮೆಜರ್? ಹೇಗೆ ಮೆಜರ್ ಮಾಡೋದು ನೀವು? ವೇಟ್ ಎಷ್ಟು ನಿಮ್ಮ ತೂಕ ಇದೆ, ಬಾಡಿ ತೂಕ ಎಷ್ಟಿದೆ, ಓಕೆ, ಅದನ್ನ ತಿಳ್ಕೊಬೇಕು ನೀವು ಫಸ್ಟ್. ಓಕೆ, ಜೊತೆಗೆ ಎಷ್ಟು ಶಕ್ತಿ ಇದೆ, ಎನರ್ಜಿ ಇದೆ ನಿಮ್ಮಲ್ಲಿ, ಎಷ್ಟು ಶಕ್ತಿ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದೊತ್ತು ಊಟ ಮಾಡಿಲ್ಲ ಅಂತ ಹೇಳಿದ್ರು ನಿಮ್ಮ ಬಾಡಿಲಿ ಆ ಎನರ್ಜಿ ಇದೆಯಾ, ಕ್ಯಾಲರೀಸ್ ಸೇವ್ ಆಗಿದೆಯಾ, ಕ್ಯಾಲರೀಸ್ ಮತ್ತೆ ರೀಬರ್ನ್ ಮಾಡ್ಕೊಳ್ಳೋಕೆ ಒಳಗಡೆಯಿಂದ ಕ್ಯಾಲರೀಸ್ ನ ಸೇವ್ ಮಾಡ್ಕೊಂಡಿರುತ್ತಾ, ರೈಟ್? ಎನರ್ಜಿ ಇದೆಯಾ, ಅದು ಇಂಪಾರ್ಟೆಂಟ್. ಶೇಪ್, ನಿಮ್ಮ ಬಾಡಿ ಆಕಾರ ಹೇಗಿದೆ, ಎಲ್ಲಿ ಎಕ್ಸ್ಟ್ರಾ ಫ್ಯಾಟ್ಸ್ ಇದೆ, ರೈಟ್? ಕೆಲವ್ರಿಗೆ ಕೆಲವು ಭಾಗಗಳಲ್ಲಿ ಎಕ್ಸ್ಟ್ರಾ ಫ್ಯಾಟ್ಸ್ ಇರುತ್ತೆ, ಕೆಲವ್ರಿಗೆ ಡಬಲ್ ಚಿನ್ ಇರುತ್ತೆ, ಕೆಲವ್ರಿಗೆ ಶೋಲ್ಡರ್ಸ್ ಅಲ್ಲಿ ಇರುತ್ತೆ, ಇಲ್ಲಿ ದಪ್ಪ ಇರುತ್ತೆ,
ಕೆಲವ್ರಿಗೆ ಥೈಸ್ ಅಲ್ಲಿ ಇರುತ್ತೆ, ಕೆಲವ್ರಿಗೆ ಆಪ್ಸ್ ಅಲ್ಲಿ ಇರುತ್ತೆ, ಹೊಟ್ಟೆ ಇರುತ್ತೆ, ರೈಟ್? ಡಿಫ್ರೆಂಟ್ ಪಾರ್ಟ್ಸ್, ರೈಟ್? ಸೊ ಶೇಪ್ ಪರ್ಫೆಕ್ಟ್ ಆಗಿದೆಯಾ ಅದು ಕೂಡ ಮೆಷರ್ ಮಾಡ್ಬೇಕು ನಾವು. ಅದ್ರ ಮೇಲೆ ನಾವು ಆಧಾರಿತ ಮಾಡ್ಬೋದು ನಾವು ಎಷ್ಟು ಫಿಟ್ ಆಗಿದೀವಿ ಅಂತ ಹೇಳ್ಬಿಟ್ಟು. ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿ ನಿಮಗೆ ಈಸಿಯಾಗಿ ಕಂಡಿಡ್ಕೊಳ್ಳೋಕೆ BMI ಅಂತ ಹೇಳ್ಬಿಟ್ಟು, ಬಾಡಿ ಮಾಸ್ ಇಂಡೆಕ್ಸ್. ಏನ್ ಸರ್ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ರೆ, ನಿಮ್ಮ ಹೈಟ್ಗೆ ತಕ್ಕಂಗೆ ನಿಮ್ಮ ವೆಯ್ಟ್ ಇರಬೇಕು, ಆವಾಗ ಮಾತ್ರ ನೀವು ಫಿಟ್ ಆಗಿರಕ್ ಸಾಧ್ಯ ಆಗುತ್ತೆ. ನಿಮ್ಮ ಹೈಟ್ಗೆ ತಕ್ಕಂಗೆ ಬಾಡಿ ವೆಯ್ಟ್ ಇರಬೇಕು. ಹೇಗೆ ಅದು ನೀವು ಗೂಗಲ್ ಅಲ್ಲಿ ಬೇಕಾದ್ರೂ ಸರ್ಚ್ ಮಾಡಬಹುದು, ಅದರ್ವೈಸ್ ನಾನು ಇಲ್ಲಿ ಹಾಕಿದ್ದೀನಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ಇದು ಸಿಂಪಲ್ ಒಂದು ಹಾಕಿದ್ದೀನಿ ನಾನು, ಜಾಸ್ತಿ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳಿ. ಲೇಡೀಸ್ಗೆ ಸಪ್ರೇಟ್ BMI ಬರುತ್ತೆ, ಜೆಂಟ್ಸ್ಗೆ ಬೇರೆ ಸಪ್ರೇಟ್ BMI ಬರುತ್ತೆ. ಓಕೆ, ನೋಡಿ ಇಲ್ಲಿ ಫಸ್ಟ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿದೆ, ಹೈಟ್ ಇನ್ ಫೀಟ್ ಅಥವಾ ಹೈಟ್ ಇನ್ ಮೀಟರ್ಸ್. ಫೀಟ್ ಅಂತ ಹೇಳಿದ್ರೆ ಎಷ್ಟು ಅಡಿ ಲೆಕ್ಕದಲ್ಲಿ ನೀವು ಹೈಟ್ ಇದ್ದೀರಾ ಅಂತ ಹೇಳ್ಬಿಟ್ಟು, ಎಷ್ಟು ವೆಯ್ಟ್ ಇರಬೇಕು, ಐಡಿಯಲ್ ವೆಯ್ಟ್, ಈ ಹೈಟ್ ನೀವು ಇಷ್ಟು ವೆಯ್ಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಯಾರಾದ್ರೂ ಜೆಂಟ್ಸ್ ಹುಡುಗರು 5.7 ಇದಾರೆ ಅಂತ ಹೇಳಿದ್ರೆ ಅವರು 60ರಿಂದ 74 kg ಇರಬೇಕು ಆಸ್ಪಾಸ್. 60ರಿಂದ 74 kg. ಎಲ್ಲೋ 60ರಲ್ಲಿದ್ದಾರೆ, 62ರಲ್ಲಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಲೋ ವೆಯ್ಟ್ ಅಲ್ಲಿ ಇದಾರೆ ಅಂತ ಅರ್ಥ. ಎಲ್ಲೋ ಕಡೆ 74, 75, 76 ಅಲ್ಲಿ ಇದಾರೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಲೆವೆಲ್ ಅಲ್ಲೇ ಇದಾರೆ ಅಂತ ಹೇಳಿದ್ರು. ಸೊ ಪರ್ಫೆಕ್ಟ್ ಲೆವೆಲ್ ಅಂತ ಹೇಳಿದ್ರೆ ಒಂದು 65 ಇರಬೇಕು. ಇನ್ ಬಿಟ್ವೀನ್ ಕರೆಕ್ಟ್ ಸೆಂಟ್ರಲ್ ಇದ್ದಾಗ ಏನಾಗುತ್ತೆ, ಆ ಹೈಟ್ಗೆ ಕರೆಕ್ಟ್ ಆಗಿ ಬಾಡಿ ಮಾಸ್ ಇಂಡೆಕ್ಸ್, ಬಾಡಿ ಮೇಂಟೈನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಲೆಟ್ಸ್ ಸೇ ಲೇಡೀಸ್ ಕೂಡ ಏನು 5.2 ಇದ್ದೀರಾ, ಎಷ್ಟಿರ್ಬೇಕು, 45 to 55 ಇರಬೇಕು. ಎಲ್ಲ ಒಂದ್ ಕಡೆ 55 ಹತ್ತತ್ರ ಹೋಗ್ತಾ ಇದೆ ಅಂದ್ರೆ ಬಿಟ್ರೆ ನೀವು ಇನ್ನೇನಾಗುತ್ತೆ, ದಾಟ್ತೀರಾ. ಸೊ ಓವರ್ ವೆಯ್ಟ್ ಆಗ್ತಾ ಇದ್ರ ಅಂತ. ಸೊ ಇಟ್ಸ್ ನಿಮ್ಗೇನು ಕಾಷನ್ ಅದು. ಓಕೆ, ಓವರ್ ವೆಯ್ಟ್ ಆಗ್ತಾ ಇದ್ರ ಅಂತ ಹೇಳ್ಬಿಟ್ಟು. ಸೊ ಕೆಲವರು ತೀರಾ ಏನಾಗಿರ್ತಾರೆ, ಲೆಟ್ಸ್ ಇವಾಗ 5.5 ಇರ್ತಾರೆ ಲೇಡೀಸ್, ಬಟ್ ಅವ್ರ ವೆಯ್ಟ್ ಏನಾಗಿರುತ್ತೆ 65, 67 ಆಗಿರುತ್ತೆ. ಅಂದ್ರೆ ಅರ್ಥ ನೀವು ಒಂದು 5 kg, 6 kg, 7 kg ಕಡಿಮೆ ಮಾಡ್ಕೋಬೇಕು, ಬಾಡಿ ವೆಯ್ಟ್ ನ ರಿಡ್ಯೂಸ್ ಮಾಡ್ಕೊಳ್ಬೇಕು. ಅವಾಗ ಮಾತ್ರ ಕರೆಕ್ಟ್ ಐಡಿಯಲ್ ಹೆಲ್ತಿ ಬಾಡಿ ಮೇಂಟೈನ್ ಮಾಡಕ್ ಸಾಧ್ಯ ಆಗಂತದ್ದು. ಸೊ ಸೇಮ್ ವೇ ಹುಡುಗರು ಕೂಡ ಅಷ್ಟೇ. ಈಗ ಅವರು ಹೈಟ್ ಇರ್ತಾರೆ, ಕೆಲವರು 6 feet ಇರ್ತಾರೆ, 5'10" ಇರ್ತಾರೆ, 5'11" ಇರ್ತಾರೆ. ಅದಕ್ಕೆ ತಕ್ಕನಂಗೆ ಬಾಡಿ ಇರ್ಬೇಕು ಅವ್ರಿಗೆ. ಕೆಲವರು 5'10", 5'11" ಇದ್ರು ಕೂಡ ಅವ್ರ ವೆಯ್ಟ್ ಬರೇ 65, 70 ಅಷ್ಟೇ ಇರುತ್ತೆ. ಅಂದ್ರೆ ತುಂಬಾ ಸಣ್ಣಗಿರ್ತಾರೆ, ತೀರಾ ಶಕ್ತಿ ಇರೋದಿಲ್ಲ ಅವ್ರಿಗೆ ಅಂತ ಅರ್ಥ. ಸೊ ಏನಾಗಿದ್ದಾರೆ, ಅವರು ಲೋ ವೆಯ್ಟ್ ಇದ್ದಾರೆ, ಅಂಡರ್ ವೆಯ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಬಾಡಿ ಸ್ಟ್ರೆಂತ್ ಬೆಳೆಸ್ಕೋಬೇಕು, ಅವರು ವೆಯ್ಟ್ ಗೇನ್ ಮಾಡ್ಕೋಬೇಕಾಗತ್ತೆ. ಇಸ್ಂಟ್ ಇಟ್? ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಹೇಗೆ ನೀವು ಆರೋಗ್ಯನ ನೀವು ಮೆಜರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ನೀವು ಮೆಜರ್ ಮಾಡ್ಬೇಕಾದ್ರು ನೀವು ಎಷ್ಟು ವೆಯ್ಟ್ ಇದ್ದೀರಾ, ಎಷ್ಟು ಎನರ್ಜಿ ನಿಮ್ಮಲ್ಲಿದೆ. ಓಕೆ, ಒಂದಿನ ಪೂರ್ತಿ ಉಪವಾಸ ಮಾಡೋಕ್ಕಾಗುತ್ತಾ ನೀವು? ಎನರ್ಜಿ ಇದೆ ಅಂತ ಅರ್ಥ ಆಗ್ತಾ ಇದೆಯಾ? ರೈಟ್. ಸೊ ಬಾಡಿ ಶೇಪ್ ಹೇಗಿದೆ, ನಿಮ್ಮ BMI ಹೇಗಿದೆ, ಇದಿಷ್ಟರಲ್ಲಿ ನೀವೇನ್ ಮಾಡ್ಬೋದು, ನಿಮ್ಮನ್ನು ನೀವು ಮೆಜರ್ ಮಾಡ್ಕೋಬಹುದು ಎಷ್ಟು ಆರೋಗ್ಯವಾಗಿದ್ದೀರಾ ಅಂತ ನೀವು. ಡನ್. ಹಾಗೇನೆ ನೀವು ಹಿಂದೆ ಹೋದ್ರೆ ಇಲ್ಲಿ ನೀವು ನಿಮಗೆ ನೀವು ಮಾರ್ಕ್ಸ್ ಕೊಟ್ಕೊಳ್ಬೇಕಂದ್ರೆ, ಓಕೆ, ಸ್ಟ್ರೆಂತ್ ಎಷ್ಟು ನೀವು ಮಾರ್ಕ್ಸ್ ಕೊಟ್ಕೊಳ್ತೀರಾ, 1 ರಿಂದ 10 ಎಷ್ಟು ಮಾರ್ಕ್ಸ್ ಕೊಟ್ಕೊಳ್ತೀರಾ. ಒಳ್ಳೆ ಸ್ಟ್ರೆಂತ್ ಇದೆ ನಿಮ್ಗೆ ಅಂತ ಹೇಳಿದ್ರೆ, ಒಂದು 50 kg ಎತ್ತುತ್ತೀನಿ ಸರ್ ನಾನು, ಪರವಾಗಿಲ್ಲ ಅಂತ ಹೇಳಿದ್ರೆ ವೆರಿ ಗುಡ್, 7, 8, 9, 10 ಕೊಟ್ಕೊಡ್ಬೋದು. ಎಂಡ್ಯೂರೆನ್ಸ್ 5 ಕಿಲೋಮೀಟರ್ 10 ಕಿಲೋಮೀಟರ್ ಆರಾಮ್ಸೆ ವಾಕ್ ಮಾಡ್ತೀನಿ, ಓಡ್ತೀನಿ ಅನ್ಬೇಕಂದ್ರೆ ವೆರಿ ಗುಡ್, 7, 8, 9, 10 ಕೊಟ್ಕೋಬಹುದು. ಫ್ಲೆಕ್ಸಿಬಿಲಿಟಿ ಹೆಂಗ್ ಬೇಕಾದ್ರೂ ಟ್ವಿಸ್ಟ್ ಆಗುತ್ತೆ ಬಾಡಿ, ನಂದು ಫ್ಲೆಕ್ಸಿಬಲ್ ಆಗಿದ್ದೀನಿ ನಾನು, ರೈಟ್. ಸೊ ಹೇಗ್ ಬೇಕಾದ್ರೂ ಟ್ವಿಸ್ಟ್ ಮಾಡ್ತೀನಿ. ಸೊ ಯು ಕ್ಯಾನ್ ಗಿವ್ ಮಾರ್ಕ್ಸ್. ಅದರ್ವೈಸ್ ನೀವು ಮಾರ್ಕ್ಸ್ ಕೊಟ್ಕೊಳ್ಳಿ, ಯಾವ್ದ್ರ ಮೇಲೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ವಿಲ್ ಹ್ಯಾವ್ ಕ್ವಶನ್ ಆನ್ಸರ್ ಎಂಡ್ ಅಲ್ಲಿ ಇಟ್ಕೊಳ್ಳೋಣ, ಆದಷ್ಟು ನಾನು ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಈಗ ಸೆಂಟ್ರಲ್ ನಾನು ಕೇಳಿದ್ರೆ ಟಾಪಿಕ್ ಇಂದ ಆಚೆ ಹೋದಂಗೆ ಆಗುತ್ತೆ. ಲೆಟ್ಸ್ ಮೂವ್ ಆನ್. ಓಕೆ, ಎಂಡಿಂಗ್ ಅಲ್ಲಿ ಸೆಷನ್ ಇಟ್ಕೊಳ್ಳೋಣ, ಕ್ವಶನ್ ಆನ್ಸರ್ ಇಟ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನನ್ನ ಒಂದು ಈ ಸೆಷನ್ ಉದ್ದೇಶನ ಏನಪ್ಪಾ ಅಂತ ಹೇಳಿದ್ರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು, ಯಾಕೆ ನೀವು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು, ಯಾಕೆ ನೀವು ಕೊಡ್ಬೇಕು ಅಂತ ನೀವು ತಿಳ್ಕೊಂಡ್ಬಿಟ್ರೆ ನೀವು ಲೈಫಲ್ಲಿ ಯಾವತ್ತೂ ತಪ್ಪು ಮಾಡೋದಿಲ್ಲ. ಯಾಕಂದ್ರೆ ನಾನು ಕಣ್ಣಾರೆ ನಾನು ನೋಡಿದ್ದೆ, ಐ ಲಾಸ್ಟ್ ಮೈ ಫಾದರ್. ಓಕೆ, ಯಾಕೆ ಅವರು ಸಿಗರೇಟ್ ಸೇರ್ತಾ ಇದ್ದಿರೋದ್ರಿಂದ ಅವ್ರಿಗೆ ಕಿಡ್ನಿ ಎಫೆಕ್ಟ್ ಆಯ್ತು, ಹಾರ್ಟ್ಗೆ ಎಫೆಕ್ಟ್ ಆಯ್ತು, ಕಣ್ಣಿಗೆ ಎಫೆಕ್ಟ್ ಆಯ್ತು, ಎಲ್ಲ ರೀತಿ ಎಫೆಕ್ಟ್ ಆಗಿ he suffered a lot. So that
ಓಪನ್ ಮೈ ಐಸ್, ನಾನು ಹೀಗಿರಬಾರ್ದು, ಜೊತೆಗೆ ನಾನು ಬೇರೆಯವ್ರಿಗೂ ನಾನು ಆದಷ್ಟು ಸಹಾಯ ಮಾಡ್ಬೇಕಂತೇಳಿ ನಾನು ಡಿಸಿಷನ್ ತಗೊಂಡೆ. ರೈಟ್? ಯಾಕಂತ ಹೇಳಿದ್ರೆ ಹೇಳ್ತಾ ಹೋಗ್ತೀನಿ ನೋಡಿ, ಬ್ಯಾಡ್ ಹೆಲ್ತ್ ಇದ್ರೆ, ಆರೋಗ್ಯ ನಾವು ಕಾಪಾಡ್ಕೊಂಡಿಲ್ಲ, ಸರಿಯಾದ ಆರೋಗ್ಯ ನಾವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, ಬಾಡಿ ವೇಟ್ ಇನ್ಕ್ರೀಸ್ ಆಗುತ್ತೆ, ಒಬೆಸಿಟಿ ಬರುತ್ತೆ, ದಪ್ಪ ಬರುತ್ತೆ, ಬೊಜ್ಜು ಬರುತ್ತೆ ಬಾಡಿನಲ್ಲಿ. ರೈಟ್? ವಿಚ್ ಇಸ್ ನಾಟ್ ಹೆಲ್ತ್, ವಿಚ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಲೋ ಮೆಟಬಾಲಿಸಮ್ ಅಂತ ಹೇಳಿದ್ರೇನು? ನಾವು ಆಕ್ಟಿವ್ ಆಗಿರಕ್ಕಾಗೋದಿಲ್ಲ, ತಿಂದಿದ್ದು ಜೀರ್ಣ ಆಗೋದಿಲ್ಲ. ರೈಟ್? ಸೊ ಕನ್ವರ್ಟ್ ಆಗೋದಿಲ್ಲ, ನಾವು ತಿಂದಂಥದ್ದು ಏನಾಗೋದಿಲ್ಲ, ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ಲ. ಸೊ ಬ್ಯಾಡ್ ಹೆಲ್ತ್ ಇದ್ದಾಗ ಏನಾಗುತ್ತೆ, ನಮ್ಮಲ್ಲಿ ಆಂಗ್ಸೈಟಿ, ಡಿಪ್ರೆಷನ್ಗೆ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಏನೋ ಒಂದು ಬೇಜಾರು, ಡಿಪ್ರೆಷನ್ ಅಥವಾ ಆತಂಕ, ಈ ತರ ಒಂದು ಆಂಗ್ಸೈಟಿ ಎಲ್ಲ ಜಾಸ್ತಿ ಆಗಿ ಶುರು ಆಗುತ್ತೆ ಯಾವಾಗ ಬ್ಯಾಡ್ ಹೆಲ್ತ್ ಇರುತ್ತೆ. ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರ್, ಡಯಾಬಿಟೀಸ್, BP, ಶುಗರ್, ಇದೆಲ್ಲ ನಾವು ಆರೋಗ್ಯ ಕಾಪಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಮುಂದೆ ಬರೋಂತಹ ಪಕ್ಕಾ ಸೂಚನೆಗಳಾಗ್ಬಿಡುತ್ತೆ. ಸೊ ಆರೋಗ್ಯ ನಾವು ಎಷ್ಟು ಕಾಪಾಡ್ಕೊಳ್ತೀವೋ ಅಷ್ಟು ತುಂಬಾ ಒಳ್ಳೇದು, ತುಂಬಾ ಇಂಪಾರ್ಟೆಂಟ್ ಇದು. ಮೆಂಟಲ್ ಸ್ಟ್ರೆಸ್ ಆಗ್ಬಿಡ್ತೀವಿ, ಶಾರ್ಟ್ ಟೆಂಪರ್ ಆಗ್ತೀವಿ. ಯಾವಾಗ ನಾವು ಆರೋಗ್ಯವಾಗಿರೋದಿಲ್ಲ ಏನಾಗುತ್ತೆ, ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರ್ತೀವಿ, ಒಂದು ಕ್ಲಾರಿಟಿ ಇರೋದಿಲ್ಲ, ಪೀಸ್ಫುಲ್ನೆಸ್ ಇರೋದಿಲ್ಲ. ಅವಾಗವಾಗ ಸಣ್ಣ ಪುಟ್ಟದಕ್ಕೆ ಕೋಪ ರೈಸ್ ಆಗಂಥದ್ದು, ಬೈಯೋದು, ರೇಗಾಡೋದು, ಈ ತರ ಎಲ್ಲ ಮಾಡ್ತಿರ್ತೀವಿ. ಯಾಕೆ? ಹೆಲ್ತಿ ಆಗಿರೋದಿಲ್ಲ ನಾವು. ಇಸ್ಂಟ್ ಇಟ್? ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಸೊ ಕೆಲವ್ರಿಗೆಲ್ಲ, ಸರ್ ನಾನು ಡಿಸಿಪ್ಲಿನ್ ಆಗಿರಕ್ಕಲ್ಲ, ಕಾನ್ಸಂಟ್ರೇಷನ್ ಇರಲ್ಲ, ಫೋಕಸ್ ಇರೋದಿಲ್ಲ, ಅನ್ಕೊಂಡ್ ಕೆಲಸ ಮಾಡಲ್ಲ, ಅಲ್ಲಿ ಇಲ್ಲಿ ಗಮನ ಹೋಗ್ಬಿಡುತ್ತೆ, ಅನ್ಕೊಳ್ತೀನಿ ಮಾಡಕ್ಕಾಗಲ್ಲ. ಕಾರಣ ವೆರಿ ಸಿಂಪಲ್, ಆರೋಗ್ಯ ಕಾಪಾಡ್ಕೊಳ್ತಿಲ್ಲ ನಾವು. ಯಾವಾಗ ಫಿಟ್ನೆಸ್ ಹೆಲ್ತ್ ಬಗ್ಗೆ ಗಮನ ಕೊಡ್ತೀವೋ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಬಾಡಿ ಏನ್ ಮಾಡುತ್ತೆ, ಮೈಂಡ್ ಮೇಲೆ ಎಫೆಕ್ಟ್ ಕೊಡುತ್ತೆ. ಮೈಂಡ್ ಏನ್ ಮಾಡುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ, ಫೋಕಸ್ ಇಂಪ್ರೂವ್ ಮಾಡುತ್ತೆ. ರೈಟ್? ಸೊ ಬ್ಯಾಡ್ ಹೆಲ್ತ್ ಇದ್ರೆ ಏನಾಗುತ್ತೆ, ಲೋ ಕಾನ್ಫಿಡೆನ್ಸ್, ಸೆಲ್ಫ್ ಇಮೇಜ್ ಕಡಿಮೆ ಇರುತ್ತೆ. ನೋಡಿ, ನಾವು ಒಳ್ಳೆ ಫಿಟ್ ಆಗಿ ನೀಟಾಗಿ ಸೂಪರ್ ಆಗಿ ಕಾಣಿಸ್ತಾ ಇದ್ರೆ ಏನಿಸುತ್ತೆ, ವಾವ್ ಸಕಲಾಗಿ ಕಾಣಿಸ್ತಾ ಇದ್ದೀನಿ. ಸೊ ಧೈರ್ಯವಾಗಿ ಹೋಗ್ತೀವಿ, ಎಲ್ ಬೇಕಾದ್ರೂ ಮಾತಾಡ್ತೀವಿ, ಮುನ್ನುಗ್ಗಕ್ಕೆ ಧೈರ್ಯ ಬರುತ್ತೆ. ಒಂಥರ ಸೆಲ್ಫ್ ಇಮೇಜ್ ಏನಾಗುತ್ತೆ, ಟಾಪ್ ಅಲ್ಲಿ ಇರುತ್ತೆ. ಸೆಲ್ಫ್ ಇಮೇಜ್, ಕಾನ್ಫಿಡೆನ್ಸ್ ಏನಿರುತ್ತೆ, ಟಾಪ್ ಅಲ್ಲಿ ಇರುತ್ತೆ. ಯಾವಾಗ ನಾವು ಲೈಕ್ ಸಣ್ಣ ಆಗ್ಬೇಕು ಅನ್ಕೊಳ್ತೀವಿ, ಬಟ್ ಸಣ್ಣ ಆಗಿರಲ್ಲ, ಹಾಗೆ ದಪ್ಪನೇ ಇರ್ತೀವಿ, ಅಥವಾ ಬಾಡಿ ಶೇಪ್ ಬಂದಿರೋದಿಲ್ಲ, ಅಥವಾ ನಾವು ಏನೋ ವೀಕ್ನೆಸ್, ಟಯರ್ಡ್ನೆಸ್, ಸ್ವಲ್ಪ ಅದಕ್ಕೆ ತಲೆನೋವು ಅಥವಾ ಜ್ವರ, ಸ್ವಲ್ಪನೇ ಇದಾದ್ರೆ ತಣ್ಣಗಿರೋದೇನಾದ್ರು ಕುಡಿದ್ಬಿಟ್ರೆ ನೆಗಡಿ ಆಗ್ಬಿಡುತ್ತೆ. ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಹೆಲ್ತ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿ. ಸೊ ಕಾನ್ಫಿಡೆನ್ಸ್ ಇರೋದಿಲ್ಲ ಅವಾಗ. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ನೆಗ್ಲಿಜಿಯನ್ಸಿ, ಯಾರು ಆರೋಗ್ಯಕ್ಕೆ ಗಮನ ಕೊಡೋದಿಲ್ಲ ಅವರ ಒಂದು ನೆಗ್ಲಿಜಿಯನ್ಸಿ ಅಲ್ಟಿಮೇಟ್ಲಿ ಅದು ಎಲ್ಲಪ್ಪ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಅನ್ನೆಸೆಸರಿ ಬರ್ಡನ್ ಆನ್ ಫ್ಯಾಮಿಲಿ. ಈಗ ನೀವು ಹೇಳಿ, ಮನೇಲಿ ಯಾರಾದ್ರೂ ಆರೋಗ್ಯ ತಪ್ಪಿದ್ರೆ ಅಥವಾ ಯಾರಿಗಾದ್ರೂ ಕಾಯಿಲೆ ಇದೆ ಅಂತ ಹೇಳಿದ್ರೆ, ಅವ್ರಿಗೆ ಅಂತ ಒಬ್ರು ಯಾರಾದ್ರೂ ದಿನ ಪೂರ್ತಿ ನೋಡ್ಕೊಳ್ತಾನೆ ಇರ್ಬೇಕು. ಒಪ್ಕೊಳ್ತೀರಾ ಇಲ್ವಾ? ಅವ್ರಿಗೆ ಅಂತ ಸೇವೆ ಮಾಡ್ತಾನೆ ಇರ್ಬೇಕು. ಕರೆಕ್ಟಾ ಇಲ್ವಾ? ಓಕೆ, ದೇವ್ರು ಚೆನ್ನಾಗಿ ಕೊಟ್ಟಿದ್ದು ಎಲ್ಲ ಇದು ಸೌಕರ್ಯಗಳಿದೆ ಅಂತ ಹೇಳಿದ್ರೆ ಯಾರೊಬ್ರು ನೋಡ್ಕೊಳಕ್ಕೆ ಯಾರು ಬೇಕಾದ್ರೂ ಇಡ್ಬೋದು, ಕೆಲ್ಸದವ್ರು ಇಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ಅದ್ರಲ್ಲಿ ಏನಾದ್ರೂ ನಮ್ಗೆ ಅಂತ ಒಂದು ಸವಲತ್ತು ಇಲ್ಲ ಅಂತ ಹೇಳಿದ್ರೆ ಎಷ್ಟು ಸಫರ್ ಆಗ್ಬೇಕಾಗತ್ತಲ್ಲ. ಎಸ್ಪೆಷಲಿ ಈ ಒಂದು ಕೊರೋನಾ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಷ್ಟು ಜನಕ್ಕೆ ರಿಯಲೈಸ್ ಆಗಿದೆ ಅಂತ ಹೇಳಿದ್ರೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟು, ನಮ್ಮ ಒಂದು ಸ್ಟ್ಯಾಮಿನಾ ಎಷ್ಟು ಇಂಪಾರ್ಟೆಂಟು. ರೈಟ್? ಇಸ್ಂಟ್ ಇಟ್? ಸೊ ನಮ್ಮ ಒಂದು ಸ್ಟ್ಯಾಮಿನಾ ಎಷ್ಟು ಇಂಪಾರ್ಟೆಂಟು, ಹಾಗೆ ನಾವು ಆರೋಗ್ಯ ಕಾಪಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್. ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ಹೈಯೆಸ್ಟ್ ಒಳ್ಳೆ ಬಿಸ್ನೆಸ್ ಮಾಡೋದು ಯಾರಪ್ಪ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಅವರು. ಒಪ್ಕೊಳ್ತೀರಾ? ಹೆಲ್ತ್ ಇನ್ಶೂರೆನ್ಸ್ ಅವರು. ಎಷ್ಟು ಜನ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡಕ್ ಶುರು ಮಾಡ್ಬಿಟ್ಟಿದಾರೆ ಅಂತ ಹೇಳಿದ್ರೆ, ಯಾಕಂದ್ರೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಮೊದ್ಲಿಂದಾನು ಅದು ಹಾಗೆ ಇತ್ತು, ಬಟ್ ಸಡನ್ ಈ ಪ್ಯಾಂಡಮಿಕ್ ಇಂದ ಎಲ್ಲರಿಗೂ ರಿಯಲೈಸ್ ಆಯ್ತು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ, ಗೊತ್ತಿರೋ ಜಾಗದಲ್ಲಿ, ಫ್ಯಾಮಿಲಿ ಸರ್ಕಲ್ ಅಲ್ಲಿ, ರಿಲೇಟಿವ್ ಸರ್ಕಲ್ ಅಲ್ಲಿ ನೋಡಿದಾರಲ್ವಾ. ಸೊ ಚಾನ್ಸ್ ತಗೊಳ್ಳೋದು ಬೇಡ ಅಂತ ಹೇಳಿ ಎಲ್ಲ ಏನ್ ಮಾಡಿದ್ರೆ ಹೆಲ್ತ್ ಇನ್ಶೂರೆನ್ಸ್ಗೆ ತುಂಬಾ ಜನ ಹೋಗಿದ್ದಾರೆ. ದಟ್ಸ್ ಅ ಬೂಮ್ ಬಿಸ್ನೆಸ್ ಇವಾಗ ಹೆಲ್ತ್ ಇನ್ಶೂರೆನ್ಸ್. ಇಸ್ಂಟ್ ಇಟ್? ಸೊ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ನಾವು ಯಾವಾಗ ಆರೋಗ್ಯಕ್ಕೆ ಗಮನ ಕೊಡೋದಿಲ್ಲ, ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಇದೇನಾಗುತ್ತೆ ಅಂದ್ರೆ ಫ್ಯಾಮಿಲಿ ಮೇಲೆ ಎಫೆಕ್ಟ್ ಬೀಳುತ್ತೆ. ಯಾರು ನೆಮ್ಮದಿಯಾಗಿರಕ್ಕಾಗೋದಿಲ್ಲ ಮನೆಯಲ್ಲಿ. ಓಕೆ, ಮೇ ಬಿ ನಿಮ್ಮ ಮನೇಲೂ ಎಕ್ಸ್ಪೀರಿಯನ್ಸ್ ಆಗ್ತಿರ್ಬೋದು, ಕೆಲವ್ರ ಮನೇಲಿ ಎಕ್ಸ್ಪೀರಿಯನ್ಸ್ ಆಗ್ತಿರ್ಬೋದು. ಹಾಗೆ ಮುಂದಕ್ಕೆ ಹೋಗ್ತಾ ನೀವು ಬರ್ಡನ್ ಆಗ್ಬಾರ್ದು ನಿಮ್ಮ ಮಕ್ಕಳ ಮೇಲೆ, ನಿಮ್ಮ
ಜೊತೆಗಿರೋರ ಮೇಲೆ ಬರ್ಡನ್ ಹಾಕೂಡ್ದು ಅಂತ ಹೇಳಿದ್ರೆ ನಿಮ್ಮ ಆದ್ಯ ಕರ್ತವ್ಯ ಏನಪ್ಪಾ ಆಗತ್ತೆ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳುವಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ಸೊ ಬೆನಿಫಿಟ್ಸ್ ಆಫ್ ಎಕ್ಸಸೈಸಿಂಗ್, ಹೇಗೆ ರಿಸಲ್ಟ್ಸ್ ಆಫ್ ಬ್ಯಾಡ್ ಹೆಲ್ತ್ ಹೇಳಿದ್ನೋ ಹಾಗೆ ಬೆನಿಫಿಟ್ಸ್ ಏನಿದೆ ಎಕ್ಸಸೈಸ್ ಮಾಡೋದ್ರಿಂದ. ಎಕ್ಸಸೈಸ್ ಇಂಪ್ರೂವ್ಸ್ ಬ್ರೈನ್ ಪರ್ಫಾರ್ಮೆನ್ಸ್. ಎಕ್ಸಸೈಸ್ ಮಾಡೋದ್ರಿಂದ ಓಕೆ ನಮ್ಮ ಬ್ರೈನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಕೆ, ವರ್ಕೌಟ್ ಶಾರ್ಪನ್ಸ್ ಯುವರ್ ಮೆಮರಿ. ನೋಡಿ, ನಾವು ವರ್ಕೌಟ್ ಮಾಡೋದ್ರಿಂದ ನಮ್ಮ ಮೆಮೊರಿ ಇಂಪ್ರೂವ್ ಆಗುತ್ತೆ, ನಮ್ಮ ಬ್ರೈನ್ ಅಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಕೆಮಿಕಲ್ ರಿಲೀಸ್ ಆಗುತ್ತೆ. ಓಕೆ, ಎಂಡೋಫಿನ್ ಅಂತ ಹೇಳ್ಬಿಟ್ಟು, ಎಂಡೋರ್ಫಿನ್ ಅಂತ ಹೇಳಿ, ಅದು ನಮ್ಮನ್ನ ತುಂಬಾ ಹ್ಯಾಪಿಯಾಗಿರಂಗ್ ಮಾಡುತ್ತೆ. ಇಲ್ಲಿ ಹಾಕಿದೆ ನೋಡಿ. ನೆಕ್ಸ್ಟ್, ಎಕ್ಸಸೈಸ್ ರಿಲೀಸಸ್ ಎಂಡೋಫಿನ್ ಹಾರ್ಮೋನ್ಸ್. ಎಷ್ಟು ಜನಕ್ಕೆ ಖುಷಿಯಾಗಿರಕ್ಕೆ ಇಷ್ಟ, ಯಾವಾಗ್ಲೂ ಹ್ಯಾಪಿ ಆಗಿರಕ್ಕೆ ಇಷ್ಟ. ಸೊ ಡೂ ಸಮ್ ಬಾಡಿ ಆಕ್ಟಿವಿಟಿ, ಎಕ್ಸಸೈಸ್ ಮಾಡಿ, ಬೆವರು ಬರಬೇಕು, ದಿನದಲ್ಲಿ ಸ್ವಲ್ಪ ಬೆವರು ಬರಬೇಕು. ಅವಾಗ ಏನಾಗುತ್ತೆ, ಆ ಒಂದು ಬ್ರೈನ್ ಒಂದು ಟಾಕ್ಸಿನ್, ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಎಂಡೋಫಿನ್ ಅಂತ ಹೇಳಿ, ಅದು ನಮ್ಗೆ ಹ್ಯಾಪಿ ಆಗಿರಕ್ಕೆ ಹೆಲ್ಪ್ ಮಾಡುತ್ತೆ. ಎಕ್ಸಸೈಸಿಂಗ್ ಪ್ರಿವೆಂಟ್ಸ್ ಸೈನ್ ಆಫ್ ಏಜಿಂಗ್. ಸೊ ಯಾರು ಆರೋಗ್ಯ ಅಂದ್ರೆ ಫಿಟ್ನೆಸ್ ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಬಾಡಿ ಆಕ್ಟಿವಿಟಿ ಮಾಡ್ತಾ ಇರ್ತಾರೆ, ಲೈಕ್ ಅವ್ರಿಗೆ ಏಜ್ ಆಗ್ತಾ ಇರಂಗೆ ಕಾಣಿಸಲ್ಲ. ನೋಡಿ, ಎಷ್ಟೋ ಫಿಲ್ಮ್ ಆಕ್ಟರ್ಸ್ಗಳು ನೋಡಿ, ಅಕ್ಷಯ್ ಕುಮಾರ್ ನೋಡಿ ಹೇಗಿದ್ದಾರೆ, 50+ ಅವರು ಹೇಗಿದ್ದಾರೆ ನೋಡಿ, ಅನಿಲ್ ಕಪೂರ್ ನೋಡಿ ಹೇಗಿದ್ದಾರೆ. ಅದೆಲ್ಲ ಬೇಡ, ನಮ್ಮ ಇದ್ರಲ್ಲೇ ಕರ್ನಾಟಕದಲ್ಲೇ ಶಿವಕುಮಾರ್ ನೋಡಿ ಹೇಗಿದ್ದಾರೆ, ಇಸಂಟ್ ಇಟ್? ಹ್ಯಾಟ್ರಿಕ್ ಹೀರೋ ಶಿವಕುಮಾರ್ ಹೇಗಿದ್ದಾರೆ, ಎಷ್ಟು ಫಿಟ್ ಹೆಂಗಿದ್ದಾರೆ ಅವರು, ಇಸಂಟ್ ಇಟ್? ಅವರೆಲ್ಲ ಹೇಗೆ? ಬಿಕಾಸ್ ದೇ ವರ್ಕೌಟ್, ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ, ವರ್ಕೌಟ್ ಮಾಡ್ತಾರೆ, ಗಮನ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್, ಇಸಂಟ್ ಇಟ್? ಇಂಪ್ರೂವ್ಸ್ ಕ್ವಾಲಿಟಿ ಆಫ್ ಸ್ಲೀಪ್. ಯಾರಿಗೆ ನಿದ್ದೆ ಬರ್ತಾರಲ್ಲ, ಅರ್ಧಂಬರ್ಧ ನಿದ್ದೆ, ಮೈಗ್ರೇನ್, ಅದು ಇದು, ವೆರಿ ಸಿಂಪಲ್, ಎಕ್ಸಸೈಸ್ ಮಾಡ್ತಾ ಇಲ್ಲ, ಬಾಡಿ ಆಕ್ಟಿವಿಟಿ ಮಾಡ್ತಾ ಇಲ್ಲ. ರೆಡ್ಯೂಸಸ್ ಆಂಗ್ಸೈಟಿ, ಡಿಪ್ರೆಷನ್. ಸೊ ಯಾವಾಗ ಎಕ್ಸಸೈಸ್ ಮಾಡ್ತೀವೋ ಡೆಫಿನೆಟ್ಲಿ ಏನಾಗುತ್ತೆ, ಆತಂಕ ಇರೋದಿಲ್ಲ, ಬೇಜಾರು ಇರೋದಿಲ್ಲ, ಡಿಪ್ರೆಷನ್ ಇರೋದಿಲ್ಲ. ಇನ್ಕ್ರೀಸಸ್ ಲೈಫ್ ಸ್ಪ್ಯಾನ್. ಯಾರು ಆರೋಗ್ಯವಾಗಿರ್ತಾರೋ, ಎಕ್ಸಸೈಸ್ ಮಾಡ್ತಾರೋ, ಆಟೋಮೆಟಿಕ್ ಆಗಿ ಒಂದು 5 ವರ್ಷ ಹೆಚ್ಚಿಗೆ ಬದುಕ್ತಾರೆ. ಲೋವರ್ ಬ್ಲಡ್ ಪ್ರೆಷರ್ ಅಂಡ್ ಇಂಪ್ರೂವ್ ಹೆಲ್ತ್, ಹಾರ್ಟ್ ಹೆಲ್ತ್. ಸೊ ಯಾವಾಗ ಎಕ್ಸಸೈಸ್ ಮಾಡ್ತೀವೋ, ಸೊ ರನ್ನಿಂಗ್ ಅಥವಾ ಸೈಕ್ಲಿಂಗ್ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಪ್ರೆಷರ್ ಲೋ ಆಗುತ್ತೆ, ಮೇಂಟೈನ್ ಆಗುತ್ತೆ. ಇಸಂಟ್ ಇಟ್? ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಲೇಡೀಸ್ಗೆ, ರೈಟ್? ಎಕ್ಸಸೈಸ್ ಬೆನಿಫಿಟ್ಸ್ ಇನ್ ಬಾಡಿ ಲುಕ್ಸ್. ನಿಮ್ಮ ಲುಕ್ಸ್, ಸ್ಕಿನ್ ಗ್ಲೋ. ತುಂಬಾ ಜನ ಕೇಳ್ತಾ ಇರ್ತಾರೆ, ನನ್ ಸ್ಕಿನ್ ಗ್ಲೋ ಬರಬೇಕು, ಕಳೆ ಬರಬೇಕು. ವೆರಿ ಸಿಂಪಲ್, ಎಕ್ಸಸೈಸ್ ಮಾಡಿ ಬೆವರು ಬಂದ್ರೆ ಸಾಕು, ಆಟೋಮೆಟಿಕ್ ಮುಖದಲ್ಲಿ ಏನ್ ಬರುತ್ತೆ, ಕಳೆ ಬಂದ್ಬಿಡುತ್ತೆ, ರೈಟ್? ಸ್ಕಿನ್ ಗ್ಲೋ ಆಗಕ್ಕೆ ಶುರು ಆಗುತ್ತೆ, ಆ ಒಂದು ಬ್ಲಾಕ್ನೆಸ್ ಅಥವಾ ಡಾರ್ಕ್ನೆಸ್ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ, ರೈಟ್? ಸೊ ಫೋಕಸ್ ಆನ್ ಎಕ್ಸಸೈಸಿಂಗ್, ಬಾಡಿ ಫಿಟ್ನೆಸ್, ಬಾಡಿ ಆಕ್ಟಿವಿಟಿ. ಓಕೆ, ಸೊ ನಿಮ್ಗೆಲ್ಲ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಸಫರ್ ಆಗಿ ರಿಕವರ್ ಮಾಡ್ಕೊಳ್ಳೋದು ಅಥವಾ ರಿಪೇರ್ ಮಾಡ್ಕೊಳ್ಳೋದು ಒಳ್ಳೇದಾ, ಆದ್ಮೇಲೆ ಅನುಭವಿಸಿ ಸಫರ್ ಆಗಿ ರಿಕವರ್ ಮಾಡ್ಕೊಳ್ಳೋಣ, ಒಬ್ಬಳೆ ಸರಿ ಮಾಡ್ಕೊಳ್ಳೋಣಪ್ಪ ಅಂತ ರಿಪೇರಿ ಮಾಡ್ಕೊಳ್ಳೋದು ಒಳ್ಳೇದಾ, ಅಥವಾ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರಾ? ಐ ವಾಂಟ್ ಆನ್ಸರ್. ಎಲ್ಲರ ಕಡೆಯಿಂದ ಆನ್ಸರ್ ಬೇಕು. ಗೊತ್ತಿದ್ದೂನು ನಾವು ಗಮನ ಕೊಡ್ದಿರಾ, ಅನುಭವ ಆಗಿ ಆರೋಗ್ಯ ಏರುಪೇರು ಮಾಡ್ಕೊಂಡು ಆಮೇಲೆ ಅದನ್ನ ರಿಪೇರಿ ಮಾಡ್ಕೊಳ್ಳೋದು ಒಳ್ಳೇದಾ, ಅಥವಾ ಮೊದ್ಲೇ ಓಕೆ ಹಿಂಗೆಲ್ಲ ಇರುತ್ತಪ್ಪ, ನಾನು ಆತರ ಆಗದೆ ಇರಂಗೆ ಮೊದ್ಲಿಂದಾನೇ ನಾನು ಕಾಪಾಡ್ಕೋಬೇಕು, ನನ್ನ ಆರೋಗ್ಯನ ನೋಡ್ಕೊಳ್ಬೇಕಂತೇಳಿ ಮೊದ್ಲೇ ಪ್ರಿವೆನ್ಷನ್ ಮಾಡ್ಕೊಳ್ಳೋದು ಒಳ್ಳೇದಾ? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಎಸ್, ವೆರಿ ಗುಡ್. ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೂಪರ್, ವೆರಿ ಗುಡ್. ತುಂಬಾ ಜನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಅಂದ್ರೆ ಎಲ್ಲರಿಗೂ ಗೊತ್ತಾಗಿದೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಯಾಕಂತ ಹೇಳಿದ್ರೆ ಸಫರ್ ಆದ್ರೆ ನಾವೇ ಸಫರ್ ಆಗೋದು, ನಾವೇ ದುಡ್ಡು ಲಾಸ್ ಮಾಡ್ಕೊಳ್ಳೋದು, ಟೈಮ್ ಲಾಸ್ ಮಾಡ್ಕೊಳ್ಳೋದು, ತಾಳ್ಮೆ ಕಳ್ಕೊಳ್ಳೋಂಥದ್ದು, ಜೊತೆಗೆ ಫ್ಯಾಮಿಲಿನೂ ಸಫರ್ ಆಗುತ್ತೆ, ಇಷ್ಟೆಲ್ಲ ಆಗುತ್ತೆ. ಓಕೆ, ಬೆಲೆ ಕಟ್ಟಬೇಕಾಗತ್ತೆ. ಅದಕ್ಕೆ ಬೆಲೆ ಕಟ್ಟಿ ಆಮೇಲೆ ಕಲ್ತ್ಕೊಳ್ಳೋಕಿನ ನಾವೇನ್ ಮಾಡ್ಬೋದು, ನೋಡೇ ಕಲಿಬಹುದು. ಓಕೆ, ನಾನು ಇದನ್ನ ಮಾಡಬೇಕು, ಇದನ್ನ ಮಾಡ್ಕೊಡ್ದು, ಇದು ಮಾಡಬೇಕು, ಇದು ಮಾಡ್ಕೊಡ್ದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಇಸಂಟ್ ಇಟ್? ಎಲ್ಲ ಒಪ್ಕೊಳ್ತೀರಾ? ಎಲ್ಲ ಜೊತೆಗಿದ್ದೀರಾ? ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಮಾಡ್ಕೊಳ್ತೀರಾ ನೀವು? ಹಾಗಾದ್ರೆ ಚೇಂಜಸ್ ಮಾಡ್ಕೊಳ್ತೀರಾ? ನೆವರ್ ಇಸ್ ಅ ಲೇಟ್. ಯಾವತ್ತೂ ಲೇಟ್ ಅಲ್ಲ, ಇವತ್ತು ಕೂಡ ರೈಟ್ ಟೈಮೇ.
ನಾನು ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಸರ್, ನೀನು ಇಷ್ಟು ವರ್ಷ ಕಾಲ ಕಳೆದ್ಬಿಟ್ಟಿದ್ದೀನಿ. ನೋ ಪ್ರಾಬ್ಲಮ್, ಇವತ್ತಿಂದ ಮನ್ಸು ಮಾಡಿದ್ರು ಶುರು ಮಾಡಿದ್ರೆ ಆರೋಗ್ಯ ಕಾಪಾಡ್ಕೊಳ್ಬಹುದು ನೀವು. ಸೊ ಸಿಂಪಲ್ ಅಂಡ್ ಪವರ್ಫುಲ್ ಹ್ಯಾಬಿಟ್ಸ್. ಲೆಟ್ ಮೀ ಗಿವ್ ಯು ಸಮ್ ಬೇಸಿಕ್ ಸಿಂಪಲ್ ಆಕ್ಟಿವಿಟೀಸ್ ಕೊಡ್ತೀನಿ ನಾನು. ಜಾಸ್ತಿ ಏನು ಹೇಳೋದಿಲ್ಲ. ಓಕೆ, ನಾನು ಜಿಮ್ಗೆ ಸೇರಿ ಅದ್ ಮಾಡಿ ಇದ್ ಮಾಡಿ ಅಂತ ಏನು ಹೇಳ್ತಾ ಇಲ್ಲ. ನಾನು ಸಿಂಪಲ್ ಆಕ್ಟಿವಿಟೀಸ್ ಕೊಡ್ತೀನಿ. ಓಕೆ, ವಿಚ್ ಯು ಕ್ಯಾನ್ ಸಿ ದ ಚೇಂಜಸ್. ಓಕೆ, ಲಾಂಗ್ ಟೈಮ್ ಅಲ್ಲಿ ಮಾಡ್ಬೇಕು ನೀವು. ಬರೀ 1 ವಾರ ಮಾಡ್ತೀನಿ, 10 days ಮಾಡ್ತೀನಿ, 1 month ಮಾಡ್ತೀನಿ ಅಂದ್ರೆ ಸಾಲದಿಲ್ಲ. ನನ್ನ ಜೊತೆ ಲಾಂಗ್ ಟೈಮ್ ಅಲ್ಲಿ ಮಾಡ್ಬೇಕು ನೀವು. ಅವಾಗ ಮಾತ್ರ ನೀವು ಚೇಂಜಸ್ ನೋಡ್ಬೋದು. ಫಸ್ಟ್ ಥಿಂಗ್, ಎಕ್ಸಸೈಸ್. ನೋಡಿ, ಹೆಲ್ತಿ ಬಾಡಿ ಅಥವಾ ಫಿಟ್ನೆಸ್ಗೆ 4 ಅಂಶಗಳಿದೆ. 4 ಯಾವ್ದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಇಸ್ ಯಾವುದು? ಎಕ್ಸಸೈಸ್. ಸೊ ಎಕ್ಸಸೈಸ್ ಅಂತ ಹೇಳಿದ್ರೆ ಮಿನಿಮಮ್ ಐ ವಾಂಟ್ 30 minutes ಆಫ್ ಬಾಡಿ ಆಕ್ಟಿವಿಟಿ. ಮಿನಿಮಮ್ ಆಫ್ 30 minutes. ಆ 30 minutes ಬಾಡಿ ಆಕ್ಟಿವಿಟಿ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಡೋಂಟ್ ಟೆಲ್ ಮಿ ದಟ್ ನಾನು ದಿನ ಪೂರ್ತಿ ಕೆಲಸ ಮಾಡ್ತೀನಿ ಸರ್, ನಾನು ಕಿಚನ್ ಅಲ್ಲಿ ಕೆಲಸ ಮಾಡ್ತೀನಿ, ಮನೆ ಗುಡಿಸ್ತೀನಿ, ಸಾರಿಸ್ತೀನಿ, ಅದೆಲ್ಲ ನನ್ನೆಲ್ಲ ಕೇಳ್ತಾ ಇರೋದು. ಬಾಡಿಗೆ ಅಂತ ಹೇಳ್ಬಿಟ್ಟು ನೀವು ಏನ್ ಆಕ್ಟಿವಿಟಿ ಮಾಡ್ತೀರಾ ಅದು ನಾನು ಕೇಳ್ತಾ ಇರೋಂಥದ್ದು. ಫಾರ್ ಎಕ್ಸಾಂಪಲ್, ರನ್ನಿಂಗ್ ಮಾಡೋ ಅಭ್ಯಾಸ ಇದೆಯಾ? ಶೂ ಹಾಕೊಳ್ಳಿ, ಟ್ರ್ಯಾಕ್ ಪ್ಯಾಂಟ್ ಹಾಕೊಳ್ಳಿ, ಓಡ್ತಾ ಇರಿ. ಸೈಕ್ಲಿಂಗ್ ಮಾಡೋ ಅಭ್ಯಾಸ ಇದೆಯಾ? ಸೈಕ್ಲಿಂಗ್ ಮಾಡಿ. ಏನು ಇಲ್ವಾ? ವಾಕಿಂಗ್ ಮಾಡ್ಬೋದು. ಇಲ್ವಾ? ಯೋಗ ಗೊತ್ತಾ? ಯೋಗ ಮಾಡಿ. ಇಲ್ವಾ? ಏರೋಬಿಕ್ಸ್ ಸೇರ್ಕೊಳಕ್ ಆಸೆ ಇದೆಯಾ? ಜೂಂಬಾ ಸೇರ್ಕೊಳಕ್ ಆಸೆ ಇದೆಯಾ? ಡೂ ವಾಟ್ ಎವರ್ ಯು ವಾಂಟ್. ಸಿಂಪಲ್, ಏನು ಇಲ್ಲಪ್ಪ, ವಿಡಿಯೋ ವಾಚ್ ಮಾಡಿ. ಯೂಟ್ಯೂಬ್ ಅಲ್ಲಿ ಎಷ್ಟು ಬೇಕೋ ವಿಡಿಯೋ ಸಿಗುತ್ತೆ. ಯೋಗ ಅಂತ ಹಾಕಿದ್ರೆ ವಿಡಿಯೋ ಸಿಗುತ್ತೆ. ಮಾಡ್ತಾ ಹೋಗಿ. ದಿನಕ್ಕೆ ಅರ್ಧ ಗಂಟೆ 20 ನಿಮಿಷ ಮಾಡ್ತಾ ಹೋಗಿ. ವೆರಿ ಸಿಂಪಲ್. ಅದು ಇಲ್ವಾ? ಸಂಜೆ ಹೊತ್ತು ಮಕ್ಕಳ ಜೊತೆ ಸೇರ್ಕೊಂಡು ಏನ್ ಮಾಡ್ಬೋದು? ಕೆಳಗಡೆ ಶಟಲ್ ಕಾಕ್ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ವಾಟ್ ಎವರ್ ಫಿಸಿಕಲ್ ಬಾಡಿ ಇನ್ವಾಲ್ವ್ ಆಗಂತ ಆಕ್ಟಿವಿಟಿ ಏನ್ ಬೇಕಾದ್ರೂ ಮಾಡ್ಬೋದು. ಪ್ಲೇ ಫಾರ್ ಸಮ್ half an hour, 1 hour. ಅದರಿಂದ ಬೆವರು ಬರ್ಬೇಕು ನಿಮ್ಗೆ. ವೆರಿ ಸಿಂಪಲ್, ಬೆವರು ಬರ್ಬೇಕು, ರೈಟ್? ಅಂತ ಒಂದೇನಾದ್ರೂ ಆಕ್ಟಿವಿಟಿ ಮಾಡಿ. ಸೊ ದಟ್ ಯು ವಿಲ್ ಫೀಲ್ ಎಕ್ಸಾಸ್ಟೆಡ್. ಅಪ್ಪೇ ಮಾಡಿ ಸುಸ್ತಾದ್ನಪ್ಪ ಇವತ್ತು. ಸೊ ದಟ್ ವಿಲ್ ಬಿ ಎಕ್ಸಸೈಸ್ ಫಾರ್ ಬಾಡಿ. ಇದನ್ನ ನೀವು ಕಂಪಲ್ಸರಿ ಮಾಡಬೇಕು. ಸೊ ಈಗ ನಾನು ಐ ಆಮ್ ಸೀಯಿಂಗ್ ದ ಚೇಂಜಸ್. ನಾನು ಆಲ್ರೆಡಿ ಬೆಳಗ್ಗೆ ಹೊತ್ತು ನಾನು ಮಾರ್ನಿಂಗ್ ರಿಚುವಲ್ಸ್ ಮಾಡಿಸ್ತಾ ಇದ್ದೀನಿ. ನನ್ನ ಜೊತೆ ತುಂಬಾ ಜನ ಮಾರ್ನಿಂಗ್ ರಿಚುವಲ್ ಬೆಳಗ್ಗೆ 5 ಗಂಟೆಗೆ ಎದ್ದು 5:15ಗೆ ಜಾಯ್ನ್ ಆಗ್ತಾರೆ. ತುಂಬಾ ಜನ. ಯಾರೆಲ್ಲ ಜಾಯ್ನ್ ಆಗ್ತೀರಾ ನನ್ನ ಜೊತೆ ಇಲ್ಲಿರೋರು? ಎಸ್, ವೆರಿ ನೈಸ್. ತುಂಬಾ ಜನ ಜಾಯ್ನ್ ಆಗ್ತಾರೆ. ವೆರಿ ಗುಡ್. ಸೊ ದೇ ಕ್ಯಾನ್ ಸಿ, ಬೆಳಗ್ಗೆ ನಾವು ಎದ್ದು ಏನ್ ಮಾಡ್ತೀವಿ? ಸೂರ್ಯ ನಮಸ್ಕಾರ ಮಾಡ್ತೀವಿ. ಎಸ್, ಮೇ ಬಿ ನಾನು 30 minutes ಮಾಡಿಸ್ತಾ ಇಲ್ಲ, ಯಾಕಂದ್ರೆ 30 minutes ಮಾಡಿಸ್ತಾ ನಿಂತ್ಕೊಂಡ್ರೆ 2 hour ಸೆಷನ್ ತಗೊಳ್ಬೇಕಾಗತ್ತೆ. ಬಟ್ ಅಟ್ಲೀಸ್ಟ್ 10 minutes ಏನ್ ಮಾಡ್ತೀವಿ? ಸೂರ್ಯ ನಮಸ್ಕಾರ ಮಾಡ್ತೀವಿ. ಕಂಪ್ಲೀಟ್ ಬಾಡಿಗೆ ಅದು ಆಸನ ಆಗುತ್ತೆ. ಇಸ್ ಇಟ್? ಸೊ ಲೈಕ್ ದಟ್ ಯು ಕ್ಯಾನ್ ಡೂ ಸಮಥಿಂಗ್ ಆರ್ ದಿ ಅದರ್ ಬಾಡಿ ಆಕ್ಟಿವಿಟಿ ಮಾಡ್ಬೋದು. ಯು ಚೂಸ್, ನಿಮ್ಗೆ ಯಾವ್ದು ಬೇಕು ಚೂಸ್ ಮಾಡಿ. ಓಕೆ, ಕೀಪ್ ದ ಬಾಡಿ ಆಕ್ಟಿವ್. ಹೋಲ್ ಡೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಕ್ಟಿವ್ ಆಗಿಡ್ಬೇಕು ನಾವು. ಕೆಲವರು ವರ್ಕ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಕೆಲವರು ವರ್ಕ್ ಫ್ರಮ್ ಹೋಮ್, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಅಥವಾ ಜಾಬ್ ಹೇಗಪ್ಪ ಇರುತ್ತೆ ಅಂದ್ರೆ ಒಂದ್ಸರಿ ಚೇರ್ ಮೇಲೆ ಕೂತ್ಕೊಂಡ್ಬಿಟ್ರೆ ಅಲಗಡಕ್ ಆಗಲ್ಲ ಅವರು. ಅಂತ ಕೆಲಸ ಇರುತ್ತೆ. ಎಸ್, ರೈಟ್? ಒಂದೇ ಕಡೆ ಕೂತಿರ್ಬೇಕು, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಬೇಕು. ಅಕೌಂಟ್ಸ್ ಕೆಲಸ ಅಥವಾ ಏನೇ ಒಂದು ಫೈನಾನ್ಸ್ ಕೆಲಸ ಆಗಿದೆ ಎಲ್ಲ ಒಂದೇ ಜಾಗದಾಗ ಒಂದೇ ಟೇಬಲ್ ಅದೇ ಕೆಲಸ, ಎಲ್ಲೂ ಮೂವ್ಮೆಂಟ್ಸೇ ಇರೋದಿಲ್ಲ ಅವ್ರಿಗೆ. ಅಂತವ್ರು ಏನ್ ಮಾಡ್ಬೇಕು? ದಯವಿಟ್ಟು ಏನ್ ಮಾಡಿ, ಬಾಡಿನ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು ನೀವು. ಅವಾಗವಾಗ ಸ್ವಲ್ಪ ಸ್ಟ್ರೆಚಿಂಗ್ ಮಾಡೋಂಥದ್ದು, ರೈಟ್? ಸೊ ಒಂದು ಬಾಡಿ ಆಕ್ಟಿವಿಟಿ, ರಬ್ಬಿಂಗ್ ಅಂಡ್ ಟ್ಯಾಪಿಂಗ್ ಆಕ್ಟಿವಿಟಿ ಹೇಳ್ಕೊಡ್ತೀನಿ. ಎಲ್ಲ ರೆಡಿ ಇದ್ದೀರಾ? ಆಲ್ ಆಫ್ ಯು. ಸೊ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಯಾರ್ಯಾರು ಕ್ಯಾಮ್ರಾ ಆಫ್ ಮಾಡಿದ್ದೀರಾ? ಸೊ ಲೆಟ್ಸ್ ಡೂ ಫಸ್ಟ್ ನಿಮ್ಮ ಶೋಲ್ಡರ್ ಇಂದ, ಲೆಫ್ಟ್ ಹ್ಯಾಂಡ್ ಶೋಲ್ಡರ್ ಇಂದ ಇಲ್ಲಿವರೆಗೂ ಬಾಡಿ ರಬ್ಬಿಂಗ್ ಅಂಡ್ ಟ್ಯಾಪಿಂಗ್ ಹೇಳ್ಕೊಡ್ತೀನಿ. ಓಕೆ, ಸೊ ಟೇಕ್ ದ ಹ್ಯಾಂಡ್ ಲೈಕ್ ದಿಸ್, ರಬ್. ನಾನು ಬ್ಲೇಸರ್ ಹಾಕಿದ್ದೀನಿ, ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಬಟ್ ನೀವು ಆರಾಮ್ಸೆ ಮಾಡ್ಬೋದು. ರಬ್ ಮಾಡಿ, ಸ್ವಲ್ಪ ಪ್ರೆಷರ್ ಹಾಕಿ ರಬ್ ಮಾಡಿ. ನಿಮ್ಮ ಮಸಲ್ಗೆ ಏನ್ ಮಾಡ್ತೀರಾ? ಆಕ್ಟಿವೇಟ್ ಮಾಡ್ತಾ ಇದ್ದೀರಾ. ರಬ್ ರಬ್ ರಬ್. ಬಿಸಿ ಆಗ್ಬೇಕು, ನಿಮ್ಮ ಕೈ ಬಿಸಿ ಆಗ್ಬೇಕು, ಮಸಲ್ ಹೀಟ್ ಆಗ್ಬೇಕು. ನೆಕ್ಸ್ಟ್ ಟ್ಯಾಪ್. ಈ ರೀತಿ ತಗೊಳ್ಳಿ. ಟೇಕ್ ಲೈಕ್ ದಿಸ್, ಟ್ಯಾಪ್. ಎಲ್ಲ ಕಡೆ ಫುಲ್ ನಿಮ್ಮ ಕೈ ಪೂರ್ತಿ ಟ್ಯಾಪ್ ಮಾಡಿ. ಟ್ಯಾಪ್ 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 ಟ್ಯಾಪ್. ವೆರಿ ಗುಡ್, ವೆರಿ ನೈಸ್. ತುಂಬಾ ಜನ ಮಾಡ್ತಾ ಇದ್ದೀರಾ. ಸೂಪರ್. ಓಕೆ, ಈಗ ಶೇಕ್ ಯುವರ್ ಹ್ಯಾಂಡ್. ಕೈ ಬಿಡಿ. ಫೀಲ್ ದ ಸೆನ್ಸೇಷನ್. ನಿಮ್ಮ ಕೈ ನೋಡಿ ಇವಾಗ ಎಷ್ಟು ಸೆನ್ಸೇಷನ್ ಆಗ್ತದೆ. ಫೀಲ್ ಮಾಡಿ ನೋಡಿ, ಮಸಲ್ ಎಲ್ಲ ಹೇಗೆ ಅನಿಸ್ತಾ ಇದೆ ನಿಮ್ಗೆ.
ಡೂ ದ ರೈಟ್ ಹ್ಯಾಂಡ್, ಎರಡನೇ ಬಲಗೈ ಕೂಡ ಮಾಡಿ, ರಬ್ ಮಾಡಿ ಫಸ್ಟ್. ಟ್ಯಾಪ್ ಮಾಡಿ. Okay, shake. Relax. See the sensation. ನಿಮ್ಮ ನೋಡಿ ಬಲಗೈನ ಫೋಕಸ್ ಮಾಡಿ, ಹೇಗಿದೆ ಸೆನ್ಸೇಷನ್ ನೋಡಿ ಹೇಗಿದೆ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ನಿಮ್ಮ ಬಲಗೈ ಫುಲ್ ರಿಲ್ಯಾಕ್ಸ್ ಆಗ್ತಾ ಇದೆ ಇವಾಗ. ಸೊ ಸೇಮ್ ವೇ ನೀವೇನ್ ಮಾಡ್ಬೋದು, ರಬ್ಬಿಂಗ್ ಅಂಡ್ ಟ್ಯಾಪಿಂಗ್ ಕಂಪ್ಲೀಟ್ಲಿ ನೆಕ್ಗೆ ಮಾಡ್ಬೋದು, ಹೆಡ್ಗೆ ಮಾಡ್ಬೋದು, ಟ್ಯಾಪಿಂಗ್ ನ ಇಲ್ಲಿಗೆ ಮಾಡ್ಬೋದು, ರೈಟ್. ಇಲ್ಲಿ ಫೇಸ್ಗೆ ಮಾಡ್ಬೇಕಾದ್ರೆ ಹೀಗೆ ಬಳಸಿ, ಟ್ಯಾಪಿಂಗ್ ಹೀಗೆ ಮಾಡಿ. ನಿಮ್ಮ ಐಬ್ರೋಸ್ಗೆ ಟ್ಯಾಪ್ ಮಾಡಬೇಕು, ನಿಮ್ಮ ಅಪ್ಪರ್ ಲಿಪ್ಗೆ ಟ್ಯಾಪ್ ಮಾಡಬೇಕು. ದೀಸ್ ಆರ್ ದ ಪಾಯಿಂಟ್ಸ್, ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆಲ್ಲ. ಇಲ್ಲಿ ಟ್ಯಾಪ್ ಮಾಡಬೇಕು, ಐಸ್ ಕೆಳಗಡೆ, ರೈಟ್. ಇಲ್ಲಿ ಇದು ಇಂಪಾರ್ಟೆಂಟು, ರೈಟ್. ಕಾಲರ್ ಬೋನ್ ಈಸ್ ಇಂಪಾರ್ಟೆಂಟ್, ಕಾಲರ್ ಬೋನ್ಗೆ ಟ್ಯಾಪ್ ಮಾಡಬೇಕು, ರೈಟ್. ದೀಸ್ ಆರ್ ದ ಪಾಯಿಂಟ್ಸ್. ಹಾಗೆ ಈ ಒಂದು ಪಾಯಿಂಟ್ಸ್, ರೈಟ್. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಹಾಗೆ ನಿಮ್ಮ ಕಾಲು, ನಿಮ್ಮ ದೇಹ, ಯು ಕ್ಯಾನ್ ಡೂ ಕಂಪ್ಲೀಟ್ ಬಾಡಿ ರಬ್ಬಿಂಗ್ ಅಂಡ್ ಟ್ಯಾಪಿಂಗ್ ಮಾಡಿದಾಗ ಏನಾಗುತ್ತೆ, ಯುವರ್ ಬಾಡಿ ವಿಲ್ ಬಿ ವೆರಿ ಆಕ್ಟಿವ್ ಅಂಡ್ ಆಕ್ಟಿವೇಟ್ ಆಗುತ್ತೆ. ನೋಡಿ, ಇದು ಮಾಡ್ಲಿಕ್ಕೆ ನಿಮ್ಗೆ ಏನಾದ್ರು ದುಡ್ಡು ಖರ್ಚಾಗತ್ತಾ? ಇದು ಮಾಡ್ಲಿಕ್ಕೆ 1 ಗಂಟೆ 2 ಗಂಟೆ ಬೇಕಾ? 5 ಮಿನಿಟ್ಸ್ ಸಾಕು, ಆರ್ 10 ಮಿನಿಟ್ಸ್ ಸಾಕು ಮಾಡ್ಬೇಕಂತ ಹೇಳಿದ್ರೆ. ಇಸ್ಂಟ್ ಇಟ್? ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ 5 ರಿಂದ 10 ನಿಮಿಷ ಬೇಕು, ಜಾಸ್ತಿ ಮಾಡ್ತೀನಿ ಅಂದ್ರೆ. ಅದರ್ವೈಸ್ ಅಟ್ಲೀಸ್ಟ್ 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಬಟ್ ಎಷ್ಟು ಬೆನಿಫಿಟ್ ಕೊಡುತ್ತೆ ಬಾಡಿಗೆ, ಇಟ್ಸ್ ಅಮೇಝಿಂಗ್, ರೈಟ್. ಸೊ ಡೂ ದಟ್. ಸ್ಟ್ರೆಚಿಂಗ್ ಮಾಡಿ, ಸ್ವಲ್ಪ ಅವಾಗವಾಗ ಎದ್ದು ಸ್ವಲ್ಪ ಸ್ಟ್ರೆಚ್ ಮಾಡಿ. ಏನ್ ಮಾಡ್ಬೋದು, ರಬ್ಬಿಂಗ್ ಮಾಡ್ಬೋದು, ಟ್ಯಾಪಿಂಗ್ ಮಾಡ್ಬೋದು. ಅದರಿಂದ ಏನಾಗುತ್ತೆ, ನಿಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ ದಿನ ಪೂರ್ತಿ, ರೈಟ್. ಹಾಗೆ ವಾಟ್ ಐ ಸಜೆಸ್ಟ್, ನಾನು ನಿಮ್ಗೆಲ್ಲರಿಗೂ ಏನಪ್ಪ ಟಾಸ್ಕ್ ಕೊಡೋದು ಅಂತ ಹೇಳಿದ್ರೆ, ಪ್ರತಿಯೊಬ್ರು ಕೂಡ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲಿ. ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರೋದು ನನಗೆ ಗೊತ್ತಿವಾಗ, ನೀವು ಅಟೆಂಡ್ ಮಾಡ್ತಾ ಇರೋ ಸ್ಮಾರ್ಟ್ ಫೋನ್ ಇದೆ ಅಂತೇಳಿ ಅರ್ಥ. ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಏನ್ ಮಾಡಿ, ಒಂದು ವಾಕಿಂಗ್ ಸ್ಟೆಪ್ಸ್ ನ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಷ್ಟೊಂದು ಇರುತ್ತೆ ಆಪ್, ಗೂಗಲ್ದು ಕೂಡ ಇದೆ, ಗೂಗಲ್ ಫಿಟ್ ಅಂತ ಹೇಳಿ, ಅದು ಹಾಕೋದು. ಸ್ಯಾಮ್ಸಂಗ್ ಎಷ್ಟು ಜನ ಬಳಸ್ತಾ ಇದ್ದೀರಾ? ಸ್ಯಾಮ್ಸಂಗ್ ಮೊಬೈಲ್. ಸ್ಯಾಮ್ಸಂಗ್ ಅಲ್ಲಿ ನಿಮ್ಗೆ ಸ್ಯಾಮ್ಸಂಗ್ ಹೆಲ್ತ್ ಅಂತ ಒಂದು ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಅದ್ರಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ರೆ, ನೀವು ವಾಕಿಂಗ್ ಆನ್ ಮಾಡ್ಕೊಂಡ್ಬಿಟ್ರೆ, ನೀವು ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿರ್ತೀರಾ, ಜೋಬಲ್ ಇಟ್ಕೊಂಡಿರ್ತೀರಾ, ನೀವು ದಿನಾ ಪೂರ್ತಿ ವಾಕ್ ಮಾಡ್ದಂಗೆ ಅದು ಕೌಂಟ್ ಮಾಡ್ತಾ ಹೋಗುತ್ತೆ, ಸ್ಟೆಪ್ಸ್ ಕೌಂಟ್ ಮಾಡ್ತಾ 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 ಹೋಗುತ್ತೆ. ಓಕೆ, ಅಟ್ ದ ಎಂಡ್ ಆಫ್ ದ ಡೇ ಐ ರೆಕಮೆಂಡ್ ಮಿನಿಮಮ್ 6,000 ಸ್ಟೆಪ್ಸ್ ನೀವು ನಡೆದಿರ್ಬೇಕು. ದಿಟ್ಸ್ ಅ ಟಾಸ್ಕ್ ಫಾರ್ ಯು. ಇವತ್ತಿಂದ ನೀವು ನಿಜವಾಗ್ಲೂ ಆರೋಗ್ಯದ ಬಗ್ಗೆ ಗಮನ ಕೊಡ್ತೀರಾ ಅಂತ ಹೇಳಿದ್ರೆ, ಮೇಕ್ ಶೋರ್ ದಟ್ ನೀವು 6,000 ಸ್ಟೆಪ್ಸ್ ನೀವು ನಡೆದಾಡಿರ್ಬೇಕು ಒಂದು ದಿನದಲ್ಲಿ, ರೈಟ್. ರೆಗ್ಯುಲರ್ ಆಗಿ ನಾನು ಜನರಲ್ ಆಗಿ ಓಡಾಡಲ್ಲ ಸರ್ ಅಷ್ಟೊಂದು ಅಂದ್ರೆ, ಹಾಗಾದ್ರೆ ಅರ್ಧ ಗಂಟೆ ವಾಕ್ ಮಾಡಿ, 1 ಗಂಟೆ ವಾಕ್ ಮಾಡಿ, ಅವಾಗ 6,000 ಸ್ಟೆಪ್ಸ್ ಆಗುತ್ತೆ. ವೆರಿ ಗುಡ್. ಸೊ ಸ್ಯಾಮ್ಸಂಗ್ ಇದ್ರೆ ಸ್ಯಾಮ್ಸಂಗ್ ಹೆಲ್ತ್ ಹಾಕೊಳ್ಳಿ, ಬೇರೆ ಮೊಬೈಲ್ ಇದ್ರೆ ಬೇರೆ ಯಾವ್ದು, ಎಲ್ಲ ಮೊಬೈಲಲ್ಲೂ ಇರುತ್ತೆ, ಹೆಲ್ತ್ ಆ್ಯಪ್ ಇದ್ದೇ ಇರುತ್ತೆ, ಚೆಕ್ ಮಾಡಿ, ಸಿಕ್ಕೇ ಸಿಗುತ್ತೆ. ಸಿಕ್ಕಿಲ್ಲ ಅಂದ್ರೆ ಗೂಗಲ್ ಫಿಟ್ ಅಂತ ಹೇಳಿ ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದ್ರಲ್ಲಿ ನಿಮಗೆ ಹಾರ್ಟ್ ರೇಟ್ ತೋರಿಸುತ್ತೆ ಅಂಡ್ ಸ್ಟೆಪ್ಸ್ ತೋರಿಸುತ್ತೆ. ಎಕ್ಸಸೈಸ್ ಅದೆಲ್ಲ ಮೇಂಟೈನ್ ಮಾಡ್ಬೋದು. ಅದೆಲ್ಲ ಬೇಡ, ಬಟ್ ಸ್ಟೆಪ್ಸ್ ತಂದು ಹಾಕೊಳ್ಳಿ ಸಾಕು, ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಸ್ಟೆಪ್ಸ್ ಒಂದು ಮೇಂಟೈನ್ ಮಾಡಿ, ಡೈಲಿ ನೀವು ಚೆಕ್ ಮಾಡ್ಬೋದು ಎಷ್ಟು ಸ್ಟೆಪ್ಸ್ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗ್ಬೋದು. ಓಕೆ, ಕ್ಲಿಯರ್? ಎಕ್ಸಸೈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ ಚೂಸ್ ಮಾಡಿ, ನೀವು ಏನ್ ಮಾಡ್ತೀರಾ ಅನ್ನೋದನ್ನ ಚೂಸ್ ಮಾಡಿ ಫಸ್ಟ್. ಇವತ್ತಿದ್ದ ವಾಕಿಂಗ್ ಮಾಡ್ತೀರಾ, ಸೈಕ್ಲಿಂಗ್ ಮಾಡ್ತೀರಾ, ರನ್ನಿಂಗ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಡೂ ಯು ಚೂಸ್ ವಾಟ್ ಎವರ್ ಯು ವಾಂಟ್ ಟು ಡೂ ಅಂಡ್ ಮೇಕ್ ಶೋರ್ ದಟ್ ಕಂಪಲ್ಸರಿ ನೀವು ಅದನ್ನ ಡೈಲಿ ಅರ್ಧ ಗಂಟೆ ಮಾಡ್ತೀನಿ ಅಂತ ಹೇಳಿ ಡಿಸಿಷನ್ ತಗೊಳ್ಳಿ. ಓಕೆ ಸರ್, ಟೈಮ್ ಆಗ್ತಾ ಇಲ್ಲ, ನನ್ನ ಜೊತೆ ಬೆಳಗ್ಗೆ ಬೇಗ ಎದ್ದೇಳಿ, ಮಾಡಕ್ ಟೈಮ್ ಆಗುತ್ತೆ. ಓಕೆ, ಅಂಡ್ ಬಾಡಿ ಸ್ಟ್ರೆಚಿಂಗ್ಸ್ ಮಾಡಿ. ದಿನದಲ್ಲಿ ಒಂದಷ್ಟು ಬಾರಿ ಏನ್ ಮಾಡಬೇಕು, ಬಾಡಿ ಸ್ಟ್ರೆಚಿಂಗ್ಸ್ ಮಾಡಿ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಸ್ವಲ್ಪ ಓಡಾಡೋದು, ಎದ್ದು ಅದು ಇದು ಮಾಡೋಂಥದ್ದು, ಅಂಡ್ ರಬ್ಬಿಂಗ್ ಟ್ಯಾಪಿಂಗ್ ನ ಮಾಡಿ. ಅಂಡ್ ಹಾಗೆ ವಾಕಿಂಗ್ ಸ್ಟೆಪ್ಸ್ ನ ಗಮನ ಇಟ್ಕೊಂಡು 6,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದನ್ನ ಟಾಸ್ಕ್ ಇಟ್ಕೊಳ್ಳಿ. ಪ್ರತಿದಿನ 6,000 ಸ್ಟೆಪ್ ಮಾಡಿ. 6,000 ಸ್ಟೆಪ್ ಮಾಡಿದೀರಾ ಅಂದ್ರೆ 4.8 ಕಿಲೋಮೀಟರ್ಸ್ ನೀವು ನಡೆದಿದ್ದೀರಾ ಒಂದ್ ದಿನದಲ್ಲಿ. ಎಷ್ಟು? 4.8 ಅಂದ್ರೆ ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ನೀವು ನಡೆದಂಗಾಗುತ್ತೆ. ಸೊ ಐ ರೆಕಮೆಂಡ್ ಮಿನಿಮಮ್ 6,000 ಸ್ಟೆಪ್ಸ್ ಪರ್ ಡೇ ನೀವು ವಾಕ್ ಮಾಡಬೇಕು. ಓಕೆ,
ಒಂದಿನದಲ್ಲಿ ನಿಮ್ಗೆ ಇದ್ರ ಬೆನಿಫಿಟ್ ಗೊತ್ತಾಗಲ್ಲ. ದಯವಿಟ್ಟು ಯಾರು ನೀವು ಅನ್ಕೋಬೇಡಿ ಒಂದಿನದಲ್ಲಿ ಒಂದು ವಾರದಲ್ಲಿ ಚೇಂಜಸ್ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇಟ್ ವಿಲ್ ಟೇಕ್ ಮಿನಿಮಮ್ 21 days ಅಲ್ಲಿ ಸ್ವಲ್ಪ ನಿಮಗೆ ಚೇಂಜಸ್ ಕಾಣಿಸುತ್ತೆ. ನಿಮ್ಮ ಹೆಲ್ತ್ ಅಲ್ಲಿ, ಮೈಂಡ್ ಅಲ್ಲಿ ಚೇಂಜಸ್ ಕಾಣುತ್ತೆ. 90 days ಅಲ್ಲಿ ಯು ವಿಲ್ ಸಿ ದ ಚೇಂಜಸ್ ಇನ್ ದ ಬಾಡಿ. ಕ್ಲಿಯರ್? ಸೊ ಆಲ್ರೆಡಿ 8 o'clock ಆಗ್ತಾ ಇದೆ. ಸೊ ಗಿವ್ ಮಿ ಸಮ್ 10 more minutes ಟೈಮ್. ಇಫ್ ಯು ಆರ್ ಓಕೆ, ಇನ್ನೊಂದು 10 ನಿಮಿಷ ತಗೊಳ್ತೀನಿ ನಾನು. ಓಕೆ ರೈಟ್? ಸೊ ಎಕ್ಸರ್ಸೈಸ್ ಜೊತೆಗೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಫುಡ್. ಬರೇ ಹೆಲ್ತ್ ಅಂದ ತಕ್ಷಣ ಬರೇ ಬಾಡಿ ಎಕ್ಸರ್ಸೈಸ್ ಅನ್ಕೊಂಡ್ಬಿಟ್ರೆ ಸಾಲದಿಲ್ಲ. ನಾವ್ ಏನ್ ತಿಂತೀವಿ ಕೂಡ ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ನಾವು ಇಂಟೇಕ್, ದೇಹಕ್ಕೆ ಏನು ಇಂಟೇಕ್ ಕೊಡ್ತೀವಿ, ಏನ್ ತಿಂತೀವಿ, ಏನು ಊಟ ಮಾಡ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ನಾವು ಗಮನ ಕೊಡ್ಲೇಬೇಕು. ಓಕೆ, ನಾನು ತುಂಬಾ ಡಯಟ್ ಬಗ್ಗೆ ಅಥವಾ ಅದು ತಿನ್ಬೇಕು ಇದು ತಿನ್ಬಾರ್ದು ಅದ್ರ ಬಗ್ಗೆ ನಾನು ಜಾಸ್ತಿ ಹೋಗ್ತಾನೆ ಇಲ್ಲ. ಬೇಸಿಕ್ ಸ್ಟೆಪ್ಸ್ ಹೇಳ್ಕೊಡ್ತೀನಿ ನಾನು. ತುಂಬಾ ಜನ ಏನಪ್ಪ ಮಾಡ್ತಾರ ಅಂತ ಹೇಳಿದ್ರೆ, ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ನ ಕರೆಕ್ಟ್ ಆಗಿ ತಿನ್ನಲ್ಲ. ಲೇಟ್, ಎಸ್ಪೆಷಲಿ ಲೇಡೀಸ್ ಲೇಟ್ ಆಗಿ ತಿಂತಾರೆ. 10 ಗಂಟೆ, 10:30, 11 ಗಂಟೆ ಎಲ್ಲ ತಿಂದಾದ್ಮೇಲೆ ನಾನು ತಿನ್ನೋದು ಅನ್ಕೊಂಡು 10-10:30 ಮಾಡ್ತಾರೆ. ವೆರಿ ರಾಂಗ್ ಹ್ಯಾಬಿಟ್, ವೆರಿ ವೆರಿ ರಾಂಗ್ ಹ್ಯಾಬಿಟ್. ರೈಟ್? ಬ್ರೇಕ್ಫಾಸ್ಟ್ ಅಂದ್ರೆ ಅರ್ಥ ಏನ್ ಗೊತ್ತಾ? ರಾತ್ರಿಯಿಂದ ಬೆಳಗ್ಗೆವರೆಗೂ ನೀವು ಫಾಸ್ಟಿಂಗ್ ಮಾಡಿರ್ತೀರಾ, ಅದನ್ನ ಬ್ರೇಕ್ ಮಾಡೋದು ಬ್ರೇಕ್ಫಾಸ್ಟ್. ತಿಂಡಿ, ಬೆಳಗಿನ ತಿಂಡಿ ಇದೆಯಲ್ವಾ, ಬ್ರೇಕ್ಫಾಸ್ಟ್ ಅಂದ್ರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಏನ್ ಫಾಸ್ಟಿಂಗ್ ಮಾಡಿದೀರಾ, ಉಪವಾಸ ಮಾಡಿದ್ರನ್ನ ಬ್ರೇಕ್ ಮಾಡೋಂಥದ್ದು. ಎದ್ದು 2 ಗಂಟೆ ಒಳಗಡೆ ಬ್ರೇಕ್ಫಾಸ್ಟ್ ಮಾಡಬೇಕು. ಇದು ಕರೆಕ್ಟ್ ಫಿಟ್ನೆಸ್ ಟ್ರೈನರ್ ಹೇಳಂತದ್ದು. ಬೆಳಗ್ಗೆ ಎದ್ದು 2 ಗಂಟೆ ಒಳಗಡೆ ಟಿಫನ್ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು. ಅಂಡ್ ಹೊಟ್ಟೆ ತುಂಬಾ ಮಾಡಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ರಾಜನ್ ತರ ಮಾಡಬೇಕು. ಓಕೆ, ಮಧ್ಯಾಹ್ನ ಊಟ ಒಂದು ಸನ್ಯಾಸಿ ತರ ಮಾಡಬೇಕು, ರಾತ್ರಿ ಊಟ ಒಂದು ಭಿಕ್ಷುಕನ್ ತರ ಮಾಡಬೇಕು. ರೈಟ್? ಸೊ ಏನ್ ತಿಂತೀರಾ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಓಕೆ, ಬಟ್ ಏನ್ ತಿನ್ಬೇಕು, ಹೇಗ್ ತಿನ್ಬೇಕಾ ನಾನು ಹೇಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ನ ಮಿನಿಮಮ್ ಅಟ್ಲೀಸ್ಟ್ 9 o'clock ಒಳಗಡೆ ಟಿಫನ್ ಮಾಡಂಗೆ ಅಭ್ಯಾಸ ಮಾಡ್ಕೊಳ್ಳಿ. ಮಧ್ಯಾಹ್ನ ಊಟ 1 ಗಂಟೆ. 5 ಗಂಟೆಗೆ ಏನಾದ್ರು ಸ್ನಾಕ್ಸ್ ತಿಂತೀರಾ ಅಂದ್ರೆ ಸ್ನಾಕ್ಸ್, ಅಥವಾ ಬಿಸ್ಕೆಟ್ ತಿಂತೀರಾ, ಅಥವಾ ಟೀ ಕಾಫಿ ಜೊತೆ ಏನಾದ್ರು ತಿಂತೀರಾ ಅಂದ್ರು ದಟ್ಸ್ ಯುವರ್ ಚಾಯ್ಸ್. 8 o'clock. ಕೆಲವರು ರಾತ್ರಿ ಲೇಟ್ ಆಗಿ ಊಟ ಮಾಡ್ತಾರೆ. ಯಾರೆಲ್ಲ 10 ಗಂಟೆ ಊಟ ಮಾಡೋರಿದ್ದೀರಾ ಇಲ್ಲಿ? ಬಿ ಹಾನೆಸ್ಟ್. 9:30, 10 ಗಂಟೆ, 10:30 ಟಿವಿ ನೋಡ್ಕೊಂಡು ಲೇಟ್ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಿಧಾನಕ್ಕೆ ಊಟ ಮಾಡ್ತೀನಿ ನಾನು. ಪ್ಲೀಸ್, ಐ ರಿಕ್ವೆಸ್ಟ್ ಯು, ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಹ್ಯಾಬಿಟ್ಸ್ ನ. ಇದೆಲ್ಲ ಹ್ಯಾಬಿಟ್ಸು ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ, ನಿಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಕೊಡುತ್ತೆ. ಯಾವ್ದಾವ್ದೋ ಬೇರೆ ಬೇರೆ ಕಾಯಿಲೆಗೆ ಕನ್ವರ್ಟ್ ಆಗುತ್ತೆ. ಇದೆಲ್ಲ ಅರ್ಥ ಆಗ್ತಾ ಇದೆಯಾ? ವಿಚ್ ವಿಲ್ ನಾಟ್ ಕಮ್ ಟು ನೋ. ಏನಾಗ್ಬಿಡುತ್ತೆ ಮಹಾ ಅಂತ ಅನ್ಕೊಳ್ಳೋದು, ನೆಗ್ಲೆಕ್ಟ್ ಮಾಡೋದು ದಯವಿಟ್ಟು ಮಾಡಬೇಡಿ. ಸೊ ರಾತ್ರಿ ಊಟ ಬೇಗ ಮಾಡಬೇಕು. 8 ಗಂಟೆ 9 ಗಂಟೆ ಒಳಗಡೆ ಮಾಡ್ಬಿಡ್ಬೇಕು. ಮಲ್ಗಕ್ಕಿನ 2 hour ಮೊದಲು ಊಟ ಮಾಡಿರ್ಬೇಕು. ಮತ್ತೆ ಲೈಟ್ ಫುಡ್ ಇರಬೇಕು. ಜಾಸ್ತಿ ಹೆವಿ ಫುಡ್ ತಿನ್ಬಾರ್ದು, ಲೈಟ್ ಫುಡ್ ತಿನ್ಬೇಕು. ಆದಷ್ಟು ಲೈಕ್ ಏನು, ಒಂದು ಸಿಂಪಲ್ ಚಪಾತಿ ತಿನ್ನೋಂಥದ್ದು, ಅಥವಾ ರೈಸ್ ಅಂತೂ ಅವಾಯ್ಡ್ ಮಾಡ್ಬಿಡಿ. ನಾನಂತೂ ರಾತ್ರಿ ಹೊತ್ತು ತಿನ್ನೋದೇ ಇಲ್ಲ, ನಾನು 2 ಮೀಲ್ ತಿನ್ನೋದು. ಓಕೆ, ಇನ್ನೊಬ್ರು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಒಬ್ರು ಹೀಲರ್. ಅವ್ರ ಮನೆ ಮಾತಾಡಿದೆ ನಾನು. ಅವ್ರು ಹೇಳಿದ್ರು, ಸರ್ ನಾನು ಮಧ್ಯಾಹ್ನ ಒಂದೇ ತಿನ್ನೋದು, ಬರೀ 1 ಮೀಲ್ ಅಷ್ಟೇ ತಿನ್ನೋದಂತೆ. ನನಗೆ ಇನ್ಸ್ಪೈರ್ ಆಯ್ತು ನೋಡಿ. ಬಟ್ ಓಕೆ, ನಾನು ಏನು 1 ಮೀಲ್ ಮಾಡ್ಬೇಕಂತ ಏನಿಲ್ಲ ನನಗೆ. ಬಟ್ ಐ ಡೂ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್. 2 ಹೊತ್ತು ತಿಂತೀನಿ ಅಷ್ಟೇ. ಮಧ್ಯಾಹ್ನ ಒಂದ್ಸರಿ ಊಟ ಮಾಡಿದ್ರೆ ಓವರ್, ಡನ್ ಅಷ್ಟೇ. ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ. ರೈಟ್? ಅಂದ್ರೆ ಬಾಡಿ ಅಡ್ಜಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ನೀವು ರಾತ್ರಿ ಹೊತ್ತು ಲೈಟ್ ಫುಡ್ ತಿನ್ನೋದ್ರಿಂದ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ದೇಹದಲ್ಲಿ ತುಂಬಾ ಬದಲಾವಣೆ ಆಗ್ತಾ ಬರುತ್ತೆ. ರಾತ್ರಿ ಏನ್ ಹೆವಿ ಆಗಿ ತಿಂತೀರಾ ಅದು ಜೀರ್ಣ ಆಗೋದಿಲ್ಲ ಅಷ್ಟು. ಅದೇನಾಗುತ್ತೆ, ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ ಬಾಡಿಗೆ ರಾಂಗ್ ಎಫೆಕ್ಟ್ ಕೊಡುತ್ತೆ. ಬೆಳಗ್ಗೆ ಎಷ್ಟು ಬೇಕಾದ್ರೂ ತಿನ್ನಿ, ಚೆನ್ನಾಗಿ ತಿನ್ನಿ, ಅದು ಸಖತ್ತಾಗಿ ಜೀರ್ಣ ಆಗುತ್ತೆ, ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಡನ್? ಆಡ್ ಅ ಲಾಟ್ ಆಫ್ ವೆಜೀಸ್. ನಿಮ್ಮ ಆಹಾರದಲ್ಲಿ, ಡಯಟ್ ಅಲ್ಲಿ ನೀವು ತುಂಬಾ ಗ್ರೀನ್ ವೆಜೀಸ್, ಓಕೆ, ಗ್ರೀನ್ ವೆಜೀಸ್ ತರಕಾರಿಗಳನ್ನ ಸೇರಿಸ್ಕೊಳ್ಳಿ. ರಾ ಫುಡ್ ತಿನ್ನಿ ಆದಷ್ಟು. ಕ್ಯಾರೆಟ್, ರೈಟ್, ಸೌತೆಕಾಯಿ, ಹಸಿ ತರಕಾರಿಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ತರಕಾರಿ ಸೇವನೆ ಮಾಡಿ. ಸಲಾಡ್ ಮಾಡ್ಕೊಂಡು ತಿನ್ನಿ, ಸ್ಪ್ರೌಟ್ಸ್ ಮಾಡ್ಕೊಂಡು ತಿನ್ನಿ. ಎಷ್ಟು ಜನ ಸ್ಪ್ರೌಟ್ಸ್ ತಿಂತೀರಾ? ಕಾಳುಗಳನ್ನ ನೆನೆಸ್ಬಿಟ್ಟು ಅದೇ ಮೊಳಕೆ ಬರ್ಸಿ ಮೊಳಕೆ ಕಟ್ಟಿದ್ದನ್ನ ತಿಂತೀರಾ? ದಯವಿಟ್ಟು ಶುರು ಮಾಡಿ. ಯಾರಿಗೆ ವೆಯ್ಟ್ ಗೇನ್ ಆಗಬೇಕು ಅಂಥವರೆಲ್ಲ ಸ್ಪ್ರೌಟ್ಸ್ ತಿನ್ಬೋದು. ರೈಟ್? ವೆಯ್ಟ್ ಕಂಟ್ರೋಲ್ ಮಾಡಬೇಕು, ಸ್ಪ್ರೌಟ್ಸ್ ತಿನ್ಬೋದು. ಸಲಾಡ್ ತಿನ್ನಿ ಜೊತೆಗೆ, ಊಟದ ಜೊತೆಗೆ, ಅಥವಾ ಗ್ಯಾಪ್ ಅಲ್ಲಿ ಏನ್ ಮಾಡ್ಬೋದು, ಸಲಾಡ್ ತಿನ್ಬೋದು. ರೈಟ್? ಲಾಟ್ ಆಫ್
ವೆಜ್ಜೀಸ್ ತಿನ್ನೋದ್ರಿಂದ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಬಾಡಿ ಏನಾಗುತ್ತೆ, ಫಿಟ್ ಆಗ್ತಾ ಬರುತ್ತೆ. ಓಕೆ, ಕುಕ್ ಫುಡ್ಗಿನ ಜಾಸ್ತಿ ರಾ ಫುಡ್ ಅಥವಾ ವೆಜಿ ಫುಡ್ ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಂಡ್ ಪ್ಲೀಸ್ ಇದನ್ನ ದಯವಿಟ್ಟು ಮಾಡಬೇಡಿ ಯಾರು. ಅವಾಯ್ಡ್ ಪ್ಯಾಕ್ಡ್ ಫುಡ್ ನ ಊಟ ಮಾಡುವಂಥದ್ದು, ಪ್ರಿಸರ್ವೇಟಿವ್ಸ್ ಫುಡ್ ನ ತಿನ್ನೋಂಥದ್ದು, ಆದಷ್ಟು ಔಟ್ಸೈಡ್ ಫುಡ್ ನ ಅವಾಯ್ಡ್ ಮಾಡಿ. ಹೋಟ್ಲಲ್ಲಿ ತಿನ್ನೋಂಥದ್ದು, ರೈಟ್, ಗೋಬಿ ಮಂಚೂರಿ, ಪಾನಿಪುರಿ, ರೋಡ್ ಸೈಡ್ ನಾವು ತಿನ್ಲೇಬೇಡಿ ಅಂತ ಹೇಳ್ತಾ ಇಲ್ಲ. ಓಕೆ, ಲಿಸನ್, ತಿನ್ಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ವಾರದಲ್ಲಿ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ವಾರದಲ್ಲಿ 21 ಮೀಲ್ ಇರುತ್ತೆ. 7 ದಿನ ಇಂಟು 3 ಮೀಲ್, 21 ಮೀಲ್ ಇರುತ್ತೆ. ಇಟ್ಸ್ ಓಕೆ, 3 ಮೀಲ್ 2 ಮೀಲು ನೀವು ಹೊರಗಡೆ ತಿಂದ್ರು ಓಕೆ, ನೋ ಪ್ರಾಬ್ಲಮ್. ಬಟ್ ಮಿನಿಮಮ್ ಒಂದು 18ರಿಂದ 20 ಮೀಲು ಮನೆ ಊಟ ಆಗಿರಬೇಕು. ಅಂಡ್ ಅದರಲ್ಲೂ ಯಾವುದೇ ರೀತಿ ಪ್ಯಾಕ್ಡ್ ಫುಡ್ ನ ನೀವು ಯೂಸ್ ಮಾಡಬೇಡಿ. ಪ್ಯಾಕ್ಡ್ ಫುಡ್ ಅಂದ್ರೆ ಏನು, ರೈಟ್? ಫಾರ್ ಎಕ್ಸಾಂಪಲ್ MTRದು ಪ್ಯಾಕ್ಡ್ ಫುಡ್, ರೆಡಿ ಫುಡ್ ಇರುತ್ತೆ, ಅಂಥದ್ನೆಲ್ಲ ಬಳಸೋದನ್ನ ಯೂಸ್ ಮಾಡಬೇಡಿ. ಅರ್ಥ ಆಗ್ತಾ ಇದೆಯಾ? ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ವಿಚ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಓಕೆ, ಆದಷ್ಟು ಕುಕ್ ಮಾಡಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ವೀಕ್ಲಿ 1 ಮೀಲ್ ಫಾಸ್ಟಿಂಗ್ ಮಾಡಿ. ನೋಡಿ, ಈ ದೊಡ್ಡವರೆಲ್ಲ ಮೊದಲು ಮಾಡ್ತಾ ಇದ್ರು, ನೆನಪಿದೆಯಾ? ಸೋಮವಾರದ ಹೊತ್ತು ಒಪ್ಪತ್ತು ಮಾಡ್ತಾ ಇದ್ರು, ರಾತ್ರಿ ಊಟ ಮಾಡ್ತಾ ಇರಲಿಲ್ಲ. ಕೇಳಿದ್ರೆ ಶಿವನ್ಗೋಸ್ಕರ ರಾತ್ರಿ ಊಟ ಮಾಡಲ್ಲ ಅಂತ ಹೇಳಿ. ಶನಿವಾರದತ್ತು ನಮ್ಮ ಅಜ್ಜಿ ಕೂಡ ಮಾಡ್ತಾ ಇದ್ರು, ಶನಿವಾರದತ್ತು ಊಟ ಮಾಡ್ತಾ ಇರ್ಲಿಲ್ಲ ರಾತ್ರಿ ಮೇಲೆ, ರೈಟ್? ಗುರುವಾರದತ್ತು ಕೆಲವರು ಊಟ ಮಾಡೋದಿಲ್ಲ, ಸಾಯಿಬಾಬಾಗೆ ಅಂತ ಹೇಳಿ ಊಟ ಮಾಡೋದಿಲ್ಲ. ಲೈಕ್ ದಟ್ ಕಾರಣ ಬೇರೆ ಬೇರೆ ತರ ಹೇಳ್ತಾರೆ. ಬಟ್ ನಮ್ಮ ದೇಹಕ್ಕೆ ಫಾಸ್ಟಿಂಗ್ ಅನ್ನೋದು ಕೊಟ್ಟಾಗ ನಮ್ಮ ಬಾಡಿ ತುಂಬಾ ಚೆನ್ನಾಗಿ ಸ್ಪಂದಿಸುತ್ತೆ. ಫಾಸ್ಟಿಂಗ್ ಕೊಡ್ಬೇಕು ನಾವು. ಹೇಗೆ ನಾವು ಕಣ್ ಮುಚ್ಕೊಂಡು ಸೈಲೆನ್ಸ್ ನ ಕೊಡ್ತೀವಿ, ಮೆಡಿಟೇಷನ್ ಕೊಡ್ತೀವಿ ಮೈಂಡಿಗೆ, ಬಾಡಿಗೂ ಫಾಸ್ಟ್ ಅಂತ ಹೇಳಿದ್ರೆ ಏನು ಆಹಾರ ಕೊಡಬಾರ್ದು, ಫಾಸ್ಟಿಂಗ್ ಕೊಡಬೇಕು. ಓಕೆ, ವಾರದಲ್ಲಿ 1 ಫಾಸ್ಟಿಂಗ್ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ. ಮಂತ್ಲಿ 1 ಫಾಸ್ಟಿಂಗ್ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ. ಮೇ ಬಿ ಏಕಾದಶಿ ದಿನ ಮಾಡ್ಬೋದು ನೀವು. ಆರ್ ನಾನು ಮಾಡೋಂಥದ್ದು ಸಂಕಷ್ಟ ಗಣಪತಿ ಚತುರ್ಥಿ ದಿನ ನಾನು ಮಾಡ್ತೀನಿ. ಓಕೆ, ಲೈಕ್ ದಟ್ ಯಾವತ್ತಾದ್ರೂ ಒಂದಿನ ನೀವು ತಿಂಗಳಿಗೆ 1 ದಿನ ಫಾಸ್ಟಿಂಗ್ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ. ಸೊ ದಟ್ ತುಂಬಾ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ನಿಮಗೆ. ಓಕೆ, ಕ್ಲಿಯರ್? ಪ್ರಾಪರ್ ಬ್ಯಾಲೆನ್ಸ್ ಆಫ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡಿ. ಪ್ರೋಟೀನ್ ಆಹಾರಗಳು, ಹಾಲು, ಬೆಣ್ಣೆ, ತುಪ್ಪ, ಮೊಟ್ಟೆ, ಪ್ರೋಟೀನ್ಸ್ ನ ಚೆನ್ನಾಗಿ ಯೂಸ್ ಮಾಡಿ. ಕಾಳುಗಳೆಲ್ಲ ಪ್ರೋಟೀನ್ಸ್ ನ ಯೂಸ್ ಮಾಡಿ. ಕಾರ್ಬೋಹೈಡ್ರೇಟ್ಸ್, ಅಕ್ಕಿ, ಗೋಧಿ, ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ವಿಟಮಿನ್ಸ್, ಹಣ್ಣುಗಳು ತಿನ್ನಿ ಚೆನ್ನಾಗಿ, ರೈಟ್? ಫ್ರೂಟ್ಸ್, ವೆಜಿಟೇಬಲ್ಸ್, ಇದೆಲ್ಲ ನಿಮಗೆ ವಿಟಮಿನ್ಸ್. ಬ್ಯಾಲೆನ್ಸ್ಡ್ ಆಗಿ ನೀವು ಮೇಂಟೈನ್ ಮಾಡಬೇಕು, ಆವಾಗ ಮಾತ್ರ ಆರೋಗ್ಯಕ್ಕೆ ಹೆಲ್ಪ್ ಆಗಂತದ್ದು. ಕ್ಲಿಯರ್? ಸೊ 2 ಆಯ್ತು. 3ನೇದು ವೆರಿ ವೆರಿ ಇಂಪಾರ್ಟೆಂಟ್, ವಾಟರ್. ಐ ಆಮ್ ಗ್ಯಾರಂಟಿ ಕೊಡ್ತೀನಿ, ಎಷ್ಟೋ ಜನ ಇದಕ್ಕೆ ಗಮನ ಕೊಡೋದೇ ಇಲ್ಲ. ಓಕೆ, ಲೆಟ್ ಮಿ ಟೆಲ್ ಯು ದ ಸೀಕ್ರೆಟ್. ಈ ಹೋಲ್ ಭೂಮಿ, ನಮ್ಮ ಏನು ಈ ಒಂದು ಭೂಮಿ ಇದೆ, 70% ಯಾವ್ದ್ರಿಂದ ತುಂಬಿದೆ? ನೀರಿನಿಂದ ತುಂಬಿರೋಂಥದ್ದು. ನಮ್ಮ ದೇಹ ಎಷ್ಟು ಭಾಗ ನೀರಿನ ಅಂಶ ತುಂಬಿದೆ? 70% ನೀರಿನ ಅಂಶ ತುಂಬಿರೋಂಥದ್ದು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ನೀರು ತುಂಬಾ ಅವಶ್ಯಕತೆ. ಬಟ್ ಯಾರು ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಓಕೆ, ತುಂಬಾ ಕಡಿಮೆ ಕುಡಿತಾರೆ. ತುಂಬಾ ಅಂದ್ರೆ ತೀರಾ ಕಡಿಮೆ. ಒಂದಿನದಲ್ಲಿ 2 ಲೋಟ, 3 ಲೋಟ, 4 ಲೋಟ. ಟಿಫನ್ ಟೈಮಲ್ಲಿ ಒಂದು, ಊಟದ ಟೈಮಲ್ಲಿ ಒಂದು, ಸಂಜೆನೋ ರಾತ್ರಿನೋ 1 ಟೈಮು. 4-5 ಲೋಟ ಕುಡ್ದಿರ್ತಾರೆ ಅಷ್ಟೇ. ಎಷ್ಟು ಜನ ಹತ್ರ ಇದ್ದೀರಾ? ವೆರಿ 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 ಬ್ಯಾಡ್ ಹ್ಯಾಬಿಟ್ ನೀರು ಕುಡಿದಿರೋಂಥದ್ದು. ಓಕೆ, ನಮ್ಮ ಬಾಡಿ ಡಿಹೈಡ್ರೇಟ್, ಯಾವತ್ತು ಡಿಹೈಡ್ರೇಟ್ ಆಗೋಕೆ ಬಿಡ್ಕೂಡ್ದು. ಯಾವತ್ತು ಹೈಡ್ರೇಟ್ ಅಂದ್ರೇನು? ನೀರಿನ ಅಂಶ ಇರಬೇಕು ಬಾಡಿನಲ್ಲಿ. ಯಾವಾಗ ನೀರಿನ ಅಂಶ ಕಡಿಮೆ ಆಗುತ್ತೆ, ನೀರು ಬಾಡಿಗೆ ಸಿಗ್ತಾ ಇಲ್ಲ, ಅದು ತುಂಬಾನೇ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ. ನಿಮಗೆ ಗೊತ್ತಿಲ್ಲ, ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಎಫೆಕ್ಟ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ ಆದ್ರೆ ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ, ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಬ್ರೈನ್ಗೆ ಎಷ್ಟು 80-90% ಬಾಡಿ ಬ್ರೈನ್ಗೆ ನೀರಿನ ಅಂಶ ಇರೋಂಥದ್ದು. ತಲೆನೋವು ಯಾಕೆ ಬರುತ್ತೆ ಹೇಳಿ ನೋಡೋಣ? ಯಾಕೆ ತಲೆನೋವು ಬರುತ್ತೆ? ನೀರು ಕುಡಿತಾ ಇಲ್ಲ ನೀವು ಚೆನ್ನಾಗಿ. ನೀರು ಚೆನ್ನಾಗಿ ಕುಡಿದ್ರೆ ಯಾಕೆ ತಲೆನೋವು ಬರುತ್ತೆ ನೋಡೋಣ? isn't it? ಸೊ ಡೈಲಿ 4-5 ಲೀಟರ್ ನೀರು ಕುಡಿಯೋಂತ ಅಭ್ಯಾಸ ಮಾಡ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ?
ಗ್ಲಾಸು ಲೋಟ ಎಲ್ಲ ಬಿಟ್ಬಿಡಿ ದಯವಿಟ್ಟು. ಯೂಸ್ ದ ಬಾಟಲ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಲೆಕ್ಕ ಇರುತ್ತೆ. ಒಂದ್ ದಿನದಲ್ಲಿ ಒಂದು ಬಾಟ್ಲು ತುಂಬಿಸ್ಕೊಂಡು ನಾನು ಬೆಳಗ್ಗೆ ಖಾಲಿ ಮಾಡ್ತೀನಿ, ಮಧ್ಯಾಹ್ನ ಖಾಲಿ ಮಾಡ್ತೀನಿ, ಸಂಜೆ ಖಾಲಿ ಮಾಡ್ತೀನಿ, ರಾತ್ರಿ ಖಾಲಿ ಮಾಡ್ತೀನಿ, ಸೆಂಟ್ರಲ್ ಅವಾಗ ಖಾಲಿ ಮಾಡ್ತೀನಿ. ಸೊ 4-5 ಸರಿ ಖಾಲಿ ಮಾಡಿದ್ದೀನಿ ಅಂದ್ರೆ ಅರ್ಥ ಈಸಿಲಿ ಏನಾಗಿದೆ 4ರಿಂದ 5 ಲೀಟರ್ ಬಾಡಿಗೆ ಹೋಗಿದೆ ಅಂತ ಅರ್ಥ. ಓಕೆ, ಹಾಗೆ ಬರೀ ನೀರು ಕುಡಿಯೋಕೆ ಕಷ್ಟ ಆಗುತ್ತೆ ಸರ್ ಅಂತ ಯಾರಾದ್ರೂ ಹೇಳಿದ್ರೆ ಜ್ಯೂಸ್ ಕುಡೀರಿ, ಮಜ್ಜಿಗೆ ಕುಡೀರಿ, ಬಟರ್ ಮಿಲ್ಕ್ ಕುಡೀರಿ, ವಿಚ್ ಇಸ್ ಆಲ್ಸೋ ಓಕೆ ಫಾರ್ ಮೀ. ಓಕೆ, ಹಾಗೆ ಹಾಟ್ ವಾಟರ್ ಯಾರೋ ಕೇಳಿದ್ರು ಸರ್ ಹೇಗೆ ಸ್ವಲ್ಪ ಸಣ್ಣ ಆಗ್ಬೇಕು ಅಂತ ಹೇಳಿ. ಎಸ್, ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು, ಹೇಗೆ ಟೀ ಕುಡಿತೀರಾ ಹಾಗೆ ಬರೇ ನೀರು, ಬಿಸಿ ನೀರು, ಅದಕ್ಕೆ ನಿಂಬೆ ಹಣ್ಣು, ಜೇನುತುಪ್ಪ ಅಥವಾ ಜೀರಿಗೆ ಮತ್ತೆ ಓಂ ಕಾಳು, ಅದನ್ನ ರಾತ್ರಿ ನೆನೆಸಿಟ್ಬಿಟ್ಟು ಅದನ್ನ ಕುದಿಸ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಟೀ ತರ ಕುಡಿದ್ರೆ ಯು ಕ್ಯಾನ್ ಸಿ ದ ಚೇಂಜಸ್ ಇನ್ 1 month 2 months ಚೇಂಜಸ್ ಕಾಣುತ್ತೆ. ರಾತ್ರಿ ಮಲ್ಗಕ್ಕಿಂತ ನೀವೇನೇ ತಿಂದಿರಿ, ದಿನ ಪೂರ್ತಿ ಏನೇ ತಿಂದಿರಿ, ರಾತ್ರಿ ಚೆನ್ನಾಗಿ ಬಿಸಿನೀರು ಕುಡಿದು ಮಲ್ಗಿ, ಎಲ್ಲ ಜೀರ್ಣ ಆಗ್ಬಿಡುತ್ತೆ. ರೈಟ್? ಸೊ ಹಾಟ್ ವಾಟರ್, ಚೈನೀಸ್ ಪೀಪಲ್ ದೇ ಹ್ಯಾವ್ ಅ ವೆರಿ ಗುಡ್ ಹ್ಯಾಬಿಟ್. ಅವ್ರು ಏನೇ ಕುಡಿದ್ರು ಬಿಸಿ ನೀರು ಕುಡಿತಾರೆ. ಈ ಬಾರ್ಡರ್ ಕಡೆ ನೋಡಿ, ಫಾರ್ ಎಕ್ಸಾಂಪಲ್ ಈ ಮಂಗಳೂರು ಸೈಡ್, ಮಲೆನಾಡು ಸೈಡ್, ಈ ಕಡೆ ಕೇರಳ ಸೈಡ್ ನೋಡಿ, ಅವರು ಹೋಟೆಲ್ಗೆ ಹೋದ್ರೆ ಸಾಕು ಏನ್ ಕೊಡ್ತಾರೆ ಗೊತ್ತಾ, ಬಿಸಿನೀರೇ ಕೊಡೋದು. ಅವರು ಒಳ್ಳೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅವರು. ರೈಟ್? ಸೊ ಸ್ಟಾಪ್ ಡ್ರಿಂಕಿಂಗ್ ನಾರ್ಮಲ್ ರೆಗ್ಯುಲರ್ ವಾಟರ್ ಕುಡಿಯೋಕ್ಕಿಂತ ಆದಷ್ಟು ಹಾಟ್ ವಾಟರ್ನ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ವೇಕಪ್ ಇಮಿಡಿಯೇಟ್ಲಿ ಡ್ರಿಂಕ್ 1 ಲೀಟರ್ ವಾಟರ್. ಬೆಳಗ್ಗೆ ಎದ್ದಿದ ತಕ್ಷಣ ಉಷಪಾನ ಅಂತ ಕರೀತಾರೆ, ಯೋಗ ಮಾಡೋರ್ಗೆ ಗೊತ್ತಿರುತ್ತೆ. ಅದರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ 1/2 ಲೀಟರ್, 1 ಲೀಟರ್ ಆಗಿಲ್ವಾ 1/2 ಲೀಟರ್ ಕುಡೀರಿ. ಬಟ್ ಅಭ್ಯಾಸ ಮಾಡ್ಕೊಳಕ್ ಶುರು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀನಿ ಸರ್ ಅನ್ಕೋಬೇಡಿ, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ. ಓಕೆ, ಅಂಡ್ ಮಲ್ಗಕ್ಕಿಂತ ಮೊದಲು ಒಂದು 1/2 ಲೀಟರ್ ಆದ್ರೂ ನೀರು ಕುಡೀರಿ. ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಕೀಪ್ ಅ ವಾಟರ್ ಬಾಟಲ್ ಆಲ್ವೇಸ್ ವಿತ್ ಯು. ನೀವು ಎಲ್ಲೇ ಇರಿ, ಎಲ್ಲೇ ಓಡಾಡ್ತಾರಿ, ಏನೇ ಮಾಡ್ತಾರಿ, ನಿಮ್ ಜೊತೆಗೆ ಯಾವಾಗ್ಲೂ ಒಂದು ಬಾಟ್ಲ್ ಇಟ್ಕೊಳ್ಳಿ. ಅವಾಗ ನೀರು ಕುಡಿತಾರಿ. ಅರ್ಥ ಆಗ್ತಾ ಇದೆಯಾ? ನೀರು ಹೆಚ್ಚಿಗೆ ಕುಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಏನಂದ್ರೆ ಸ್ವಲ್ಪ ಹೋಗೋದು ಬರೋದಾಗುತ್ತೆ ಅಷ್ಟೇ ಹೊತ್ತು, ಬೇರೆ ಏನಾಗೋದಿಲ್ಲ. ರೈಟ್? ಸೊ ಆಲ್ವೇಸ್ ಮೇಕ್ ಶೋರ್ ದಟ್ ನಿಮ್ಮ ಹತ್ರ ನೀರಿನ ಬಾಟ್ಲ್ ಇಟ್ಕೊಂಡು ಯೂಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯೂಸ್ ಅ ಬಿಗ್ ಗ್ಲಾಸ್ ಟಂಬ್ಲರ್. ಮೊದಲಿನ ಕಾಲದಲ್ಲಿ ನೋಡಿ ಎಲ್ಲ ಚಂಬಿಟ್ಕೊಳ್ತಾ ಇದ್ರು, ನೆನ್ಪಿದ್ಯಾ? ದೊಡ್ಡ ಚಂಬಿಟ್ಕೊಂಡು ಕುಡಿತಾ ಇದ್ರು. ಬಟ್ ಇವಾಗೆಲ್ಲ ಏನಾಗಿದೆ, ಸ್ಟೈಲ್ ಗ್ಲಾಸ್ ಚಿಕ್ಕದು ಅದು ಇದು ಅಂತ ಹೇಳಿ ಬಂದ್ಬಿಟ್ಟಿದೆ. ಪ್ಲೀಸ್ ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್. ಏನಾಗುತ್ತೆ, ಒಂದ್ ಗ್ಲಾಸ್ ಮೈಂಡ್ಗೆ ಒಂದ್ ಗ್ಲಾಸ್ ಕುಡಿದ್ನಲ್ಲ, ಬಟ್ ಕ್ವಾಂಟಿಟಿ ಎಷ್ಟು ಕಡಿಮೆನೇ ಇರುತ್ತೆ. ಸೊ ಏನಾಗುತ್ತೆ, ಕುಡ್ದೇ ಬಿಡು ಅನ್ಸ್ಬಿಡುತ್ತೆ. ನೋ, ದೊಡ್ಡ ಗ್ಲಾಸ್ ಇದ್ರೆ, ಜಾಸ್ತಿ ಇದ್ರೆ, ಚೊಂಬಿದ್ರೆ ಅಷ್ಟು ಫುಲ್ ಖಾಲಿ ಮಾಡ್ತೀವಿ. ಸೊ ಮೇಕ್ ಶೋರ್ ದಟ್ ದೊಡ್ಡ ಗ್ಲಾಸ್ ಇಟ್ಕೊಳ್ಳಿ, ದೊಡ್ಡ ಟಂಬ್ಲರ್ ಇಟ್ಕೊಳ್ಳಿ, ದೊಡ್ಡ ಬಾಟ್ಲ್ ಇಟ್ಕೊಳ್ಳಿ. ಸೊ ದಟ್ ಅವಾಗ ಖಾಲಿ ಮಾಡ್ತಾ ಇರ್ತೀರಾ, ಕುಡಿಯೋ ಅಭ್ಯಾಸ ಆಗ್ಬಿಡುತ್ತೆ. ಕ್ಲಿಯರ್? ಆಲ್ ಆಫ್ ಯು ಕ್ಲಿಯರ್ ವಿತ್ ಮೀ? ಸೊ ಇವತ್ತಿಂದ ನಿಮ್ಮ ಡಿಸಿಷನ್ ಏನಾಗಿರ್ಬೇಕು, ಏಕ್ದಮ್ ನೀವು ನೀರು ಕುಡಿದಿರೋರು 4 ಲೀಟರ್ ಕುಡಿತೀನಿ ಅಂತ ಅನ್ಕೊಳ್ಬೇಡಿ. ದಿನೇ ಇಂಪ್ರೂವ್ ಮಾಡ್ತಾ ಹೋಗಿ, ದಿನೇ ಇಂಪ್ರೂವ್ ಮಾಡಿ. ಫಸ್ಟ್ ಇವಾಗ 2 ಲೀಟರ್ ಕುಡಿತೀನಿ ಅಂತ ಡಿಸಿಷನ್ ತಗೊಳ್ಳಿ, 3 ಲೀಟರ್ ಕುಡಿತೀನಿ ಡಿಸಿಷನ್ ತಗೊಳ್ಳಿ. ಹೋಗ್ತಾ 4 ಲೀಟರ್ 5 ಲೀಟರ್ ಮಾಡ್ತೀನಿ ಅಂತ ಡಿಸಿಷನ್ ತಗೊಳ್ಳಿ. ಓಕೆ, ಕ್ಲಿಯರ್? ಲೆಟ್ಸ್ ಮೂವ್. 3 ಆಯ್ತು. 4ನೇ ಇಂಪಾರ್ಟೆಂಟ್ ಭಾಗ, ಇದು ನಿಮ್ಗೆಲ್ಲ ಫೇವ್ರೇಟ್ ಆಗಿರುತ್ತೆ. ಏನು? ಸ್ಲೀಪ್. ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಒಳ್ಳೆ ನಿದ್ದೆ ಕೂಡ ಬೇಕು ಬಾಡಿಗೆ. ಓಕೆ, ಗುಡ್ ಸ್ಲೀಪ್ ಆಫ್ ಮಿನಿಮಮ್ 6 to 7 hours. ಒಳ್ಳೆ ಆರೋಗ್ಯ ಬರ್ಬೇಕಂದ್ರೆ 6ರಿಂದ 7 ಗಂಟೆಗಳ ಕಾಲ ಆರೋಗ್ಯವಾಗಿರ್ಬೇಕಂದ್ರೆ 6ರಿಂದ 7 ಗಂಟೆಗಳ ಕಾಲ ನಿದ್ದೆ ಬೇಕು ಮಿನಿಮಮ್. ನನ್ನ ಪ್ರಕಾರ 6 ಅವರ್ ಸಾಕು. ನೀವು ಆಕ್ಚುಲಿ ನನ್ನನ್ನು ಕೇಳಿದ್ರೆ 4 ಅವರ್ ಸಾಕು. ಬಟ್ ಬೇರೆಲ್ಲ ರಿಚುವಲ್ಸ್ ನೀವು ಮಾಡ್ತಾ ಇದ್ದೀರಾ, ಬೇರೆಲ್ಲ ನೀವು ಏನೇನೋ ಮಾಡ್ತಾ ಇದ್ದೀರಾ ಅಂದ್ರೆ 4 ಅವರ್ ಸಾಕಾಗುತ್ತೆ. ಅದರ್ವೈಸ್ ಒಬ್ಬ ಮಾಮೂಲಿ ನಾರ್ಮಲ್ ವ್ಯಕ್ತಿಗೆ 6 ಅವರ್ ಸಾಕು. ರಾತ್ರಿ ಒಂದು 10:30 ಮಲಗ್ತಾರಂದ್ರೆ ಬೆಳಗ್ಗೆ ಆರಾಮ್ಸೆ ಅವರು 4:30, 5 ಗಂಟೆ, 5:30 ಎದ್ದೇಳ್ಬೋದು. 11 ಗಂಟೆಗೆ ಮಲಗ್ತಾ ಇದ್ರೆ ಆರಾಮ್ಸೆ 5 ಗಂಟೆಗೆ ಎದ್ದೇಳ್ಬೋದು. ಆರಾಮ್ಸೆ 5 ಅವರ್ 6 ಅವರ್ ನಿದ್ದೆ ಕಂಪ್ಲೀಟ್ ಆಗಿ ನಿದ್ದೆ ಆಗುತ್ತೆ. ಕ್ವಾಲಿಟಿ ಸ್ಲೀಪ್, ಐ ಸೇ ದಟ್ ನೀವು ಎಷ್ಟೊತ್ತು ಮಲಗ್ತೀರಾ ಅಲ್ಲ, ಕೆಲವರು 10 ಅವರ್ 12 ಅವರ್ ಮಲಗ್ತಾರೆ. ಬಟ್ ಅಂದ್ರೂ ಅವ್ರಿಗೆ ಮೈಂಡ್ ಫ್ರೀ ಅನ್ಸಲ್ಲ ಅಥವಾ ನಿದ್ದೆ ಕಂಪ್ಲೀಟ್ ಅನ್ಸಲ್ಲ. ಯಾಕೆ? ಡಿಸ್ಟರ್ಬೆನ್ಸ್. ಸೊ ಏನಾಗುತ್ತೆ, ರಾತ್ರಿ ಟಿವಿ ನೋಡ್ತಾರೆ, ನ್ಯೂಸ್ ನೋಡ್ತಾರೆ, ಸೋಷಿಯಲ್ ಮೀಡಿಯಾ ಏನೋ ಚಾಟ್ ಮಾಡೋದು, ಇದು ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ನೋಡೋದು ಮಾಡೋದು, ಇನ್ಸ್ಟಾಗ್ರಾಮ್ ನೋಡೋದು. ಏನಾಗುತ್ತೆ, ಮೈಂಡ್ ಫುಲ್ ಡಿಸ್ಟರ್ಬ್ ಆಗಿರುತ್ತೆ. ನೀವು ಎಷ್ಟೇ ನಿದ್ದೆ ಮಾಡಿದ್ರು ಕಂಪ್ಲೀಟ್ ಅನ್ಸಲ್ಲ ನಿದ್ದೆ, ಕ್ವಾಲಿಟಿ ನಿದ್ದೆ ಬರೋದಿಲ್ಲ. ಸೊ ಅದೆಲ್ಲ ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ, ಕ್ವಾಲಿಟಿ ನಿದ್ದೆ ಬರುತ್ತೆ. 6 ಅವರ್ ಮಲ್ಕೊಂಡ್ರು ಸಾಕು, ಕಂಪ್ಲೀಟ್ ಫ್ರೆಶ್ ಅನ್ನಿಸ್ತೀರಾ ಬೆಳಗ್ಗೆ ಎದ್ದಾಗ. ಸೊ ನನ್ನ ಜೊತೆ ನೈಟ್ ರಿಚುವಲ್ಸ್ ಅಲ್ಲಿ ನಾನು ಹೇಳ್ಕೊಡೋದೆ
ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಮೊಬೈಲ್ನ ಅಥವಾ ಟಿವಿ ನ್ಯೂಸ್ ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ದೇ ಮೇಕ್ ಶೋರ್ ದಟ್ ರಾತ್ರಿ 8 ಗಂಟೆನೇ ಎಲ್ಲ ಅವಾಯ್ಡ್ ಮಾಡ್ಬಿಡ್ತಾರೆ. ದಟ್ಸ್ ವಾಟ್ ವಿ ಡೂ ಇನ್ ನೈಟ್ ರಿಚುವಲ್ಸ್. ವೇಕ್ ಅಪ್ ಅರ್ಲಿ, ಡೂ ರಿಚುವಲ್ಸ್. ಸೊ ಬೆಳಗ್ಗೆ ಬೇಗ ಎದ್ದೇಳಂತ ಅಭ್ಯಾಸ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಗೆ ಆರೋಗ್ಯ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ರಾತ್ರಿ ಬೇಗ ಮಲ್ಕೋ ಅಭ್ಯಾಸ ಮಾಡ್ಕೊಳ್ಳಿ. ಇಂಗ್ಲಿಷಲ್ಲಿ ಒಂದು ಗಾದೆ ಮಾತಿದೆ, ಓಕೆ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ವೆಲ್ತಿ, ಹ್ಯಾಪಿ, ಗ್ರೋತ್ಫುಲ್, ರೈಟ್? ಸೊ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳ ಅಭ್ಯಾಸ ಮಾಡ್ಕೊಳ್ಳಿ. ಮೊದಲಿನ ಕಾಲದಲ್ಲಿ ನೋಡಿ, ರಾತ್ರಿ 8 ಗಂಟೆ ಆದ್ರೆ ನಿದ್ದೆ ಮಾಡ್ಬಿಡ್ತಾ ಇದ್ರು, ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾ ಇದ್ರು, ಇಸ್ಂಟ್ ಇಟ್? ಬಟ್ ಈಗಿನೆಲ್ಲ ಏನಾಗಿದೆ, ಟೆಕ್ನಾಲಜಿ, ಮೊಬೈಲು, ಟಿವಿ, 10:30, 11, 12 ಗಂಟೆ ಆದ್ರೂ ಮಲಗೋದಿಲ್ಲ. ದಟ್ಸ್ ಓಕೆ, ಬಟ್ ಮಲಗಿದ್ರು ಕೂಡ ಕ್ವಾಲಿಟಿ ನಿದ್ದೆ ಬೇಕು. 5 ಅವರ್ ಮಲಗ್ತೀರಾ, ಕ್ವಾಲಿಟಿ ನಿದ್ದೆ ಬರಬೇಕು. ಸೊ ಆದಷ್ಟು ಇದೆಲ್ಲ ಅವಾಯ್ಡ್ ಮಾಡಬೇಕು. ಸೋಷಿಯಲ್ ಮೀಡಿಯಾ ಅಥವಾ ಟಿವಿ ನ್ಯೂಸ್ ಎಲ್ಲ ಅವಾಯ್ಡ್ ಮಾಡಿ. ನೆಗೆಟಿವ್ಸ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಗಾಸಿಪ್ ಮಾಡೋದು, ಕಂಪ್ಲೇಂಟ್ ಮಾಡೋದು, ಗಲಾಟೆ ಮಾಡೋದು, ಹರಟೆ ಹೊಡೆಯೋದು, ಇದೆಲ್ಲ ಅವಾಯ್ಡ್ ಮಾಡಿ. ನೈಟ್ ರಿಚುವಲ್ಸ್ ಮಾಡಿ, ಸೊ ದಟ್ ನಿಮಗೆ ಹೆಲ್ತ್ ಬೆನಿಫಿಟ್ ಆಗುತ್ತೆ. ಓಕೆ, 15 to 20 minutes ಮೆಡಿಟೇಟ್ ಮಾಡಿ, ಹೆಲ್ಪ್ ಆಗುತ್ತೆ ನಿಮ್ಗೆ ಅವಾಗ. ಓಕೆ, ಸೊ ಟೇಕ್ ಅ ಪವರ್ ನ್ಯಾಪ್. ಸೊ ಯಾರಿಗಾದ್ರೂ ಕಂಪ್ಲೀಟ್ ಅನಿಸ್ತಲ್ಲ ನಿದ್ದೆ ಅಂದ್ರೆ, ಮಧ್ಯಾಹ್ನದ ಹೊತ್ತು ಏನ್ ಮಾಡ್ಬೋದು, ಒಂದು 15 ನಿಮಿಷ 20 ನಿಮಿಷ ಪವರ್ ನ್ಯಾಪ್ ತಗೊಳ್ಬೋದು. ಒಂದು ಮೆಡಿಟೇಷನ್ ಸಾಂಗ್ ಹಾಕೊಂಡ್ಬಿಟ್ಟು, ಇಯರ್ಫೋನ್ ಹಾಕೊಂಡು ಸೋಫಾ ಮೇಲೋ, ಚೇರ್ ಮೇಲೋ ಅಥವಾ ಬೆಡ್ ಮೇಲೋ ಒಂದು 20 ನಿಮಿಷ ಮಲ್ಕೊಳ್ಳಿ. ಅಲಾರ್ಮ್ ಇಟ್ಕೊಳ್ಳಿ, 20 ನಿಮಿಷ ಆದ್ಮೇಲೆ ಎದ್ಬಿಡಿ. ಸೊ ದಟ್ ನೋಡಿ ಬಾಡಿ ಮತ್ತೆ ಫ್ರೆಶ್ ಅನ್ಸುತ್ತೆ. ವೆರಿ ಸಿಂಪಲ್. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ, ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಒಂದಿನ ಒಂದು 20 ಮಿನಿಟ್ಸ್ ಪವರ್ ನ್ಯಾಪ್, ಮತ್ತೆ ಅಲ್ಲಿಂದ ರಾತ್ರಿ 10 ಗಂಟೆವರೆಗೂ ಒಂದಿನ. ಸೊ ಒಂದಿನದಲ್ಲಿ ನೀವು 2 ದಿನ ನೀವು ಯು ಆರ್ ಲಿವಿಂಗ್ ಯುವರ್ ಲೈಫ್. ಸಿಂಪಲ್ ಟೆಕ್ನಿಕ್. ಡನ್? ಕ್ಲಿಯರ್? ಸ್ಲೀಪ್. ಸೊ 4 ತರ ನಾನು ಹೇಳ್ಕೊಟ್ಟಿದ್ದೀನಿ ಹ್ಯಾಬಿಟ್ಸು. 4 ಇಂಪಾರ್ಟೆಂಟ್. ನಿಮ್ಮ ಫಿಟ್ ಅಂಡ್ ಹೆಲ್ತಿ ಬಾಡಿಗೆ 4 ಇಂಪಾರ್ಟೆಂಟ್. ಬರೇ ಎಕ್ಸಸೈಸ್ ನಾನು ಒಂದು ಹೇಳಿಲ್ಲ, ಎಕ್ಸಸೈಸ್ ಜೊತೆಗೆ ಫುಡ್ ಹ್ಯಾಬಿಟ್ ತುಂಬಾ ಇಂಪಾರ್ಟೆಂಟ್. ಬರೇ ಫುಡ್ ಹೇಳಿಲ್ಲ, ಅದ್ರ ಜೊತೆಗೆ ವಾಟರ್ ಇಸ್ ಮಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸ್ಲೀಪ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಈ 4ಕ್ಕೂ ನೀವು ಫೋಕಸ್ ಮಾಡಿ. ತುಂಬಾ ಅದು ಇದು ಮಾಡ್ತೀನಿ ಅನ್ನೋಕ್ಕೆ ನಾನು ಇವತ್ತು ನಾನು ಏನು ಹೇಳ್ಕೊಟ್ಟಿದ್ದೀನಿ ಫಾಲೋ ಮಾಡ್ತಾ ಬನ್ನಿ. ಯು ಕ್ಯಾನ್ ಸಿ ದ ಗ್ರೇಟ್ ವಂಡರ್ಸ್, ಗ್ರೇಟ್ ರಿಸಲ್ಟ್ಸ್, ರೈಟ್? ಹಾಗೆ ಸೊ ನಾನು ಅವಾಗಲೇ ನಿಮ್ಗೆಲ್ಲ ಚಾಟ್ ಬಾಕ್ಸ್ ಅಲ್ಲಿ ಏನ್ ಹಾಕಿದ್ದೆ, ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿದ್ದೆ, ನೈಟ್ ರಿಚುವಲ್ಸ್ 30 days ಚಾಲೆಂಜ್ ಅಂತ ಹೇಳಿ. ಸೊ ಮತ್ತಿನ್ನೊಂದ್ಸರಿ ಹಾಕಿದ್ದೀನಿ. ಸೊ ಇನ್ ಕೇಸ್ ಯಾರಾದ್ರೂ ನೈಟ್ ರಿಚುವಲ್ಸ್ ಕಲಿಬೇಕು, ಅದಕ್ಕೆ ನಾನು 30 days ಚಾಲೆಂಜ್ ತಗೊಳ್ತೀನಿ ಅನ್ನೋದಾದ್ರೆ, ನೆಕ್ಸ್ಟ್ ಯಾವಾಗ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಪ್ರೋಗ್ರಾಮ್ ಇರುತ್ತೆ, ಡೆಫಿನೆಟ್ಲಿ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನೀವು ಡಿಸೈಡ್ ಮಾಡಿ 30 days ಚಾಲೆಂಜ್ ತಗೊಳ್ಬೋದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಡೆಫಿನೆಟ್ಲಿ ಗ್ರೂಪ್ಗೆ ಜಾಯ್ನ್ ಆಗಿ, ಸೊ ದಟ್ ನಿಮಗೆ ನೆಕ್ಸ್ಟ್ ಯಾವಾಗಿರುತ್ತೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ನಿಮ್ಮ ಹೆಲ್ತ್, ಹ್ಯಾಪಿನೆಸ್, ಮನಿ, ರಿಲೇಶನ್ಶಿಪ್ ಎಲ್ಲ ಸಕ್ಸಸ್ಫುಲ್ ಆಗಲಿಕ್ಕೆ ದಿಸ್ ಇಸ್ ದ ಪ್ರೋಗ್ರಾಮ್ ಫಾರ್ ಸಬ್ ಕಾನ್ಶಿಯಸ್ ಮೈಂಡ್. ಡನ್? ಫೈನಲಿ ಓವರ್, ದಟ್ಸ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ ಫಾರ್ ದ ಸೆಷನ್. ಓಕೆ, ಸೊ ಆಸ್ ಐ ಟೋಲ್ಡ್, ನಾನು ಅವಾಗಲೇ ಹೇಳ್ದಂಗೆ ಸೆಲ್ಫ್ಲೆಸ್ ಆಗಿ ಹೆಲ್ಪ್ ಮಾಡಿದ್ರೆ ಬೇರೆಯವ್ರಿಗೆ, ದ ಹೋಲ್ ಯೂನಿವರ್ಸ್ ವಿಲ್ ಸಪೋರ್ಟ್ ಅಸ್ ಎಂಡ್ಲೆಸ್ಲಿ. ಗಿವ್ ಮೋರ್, ಹೆಲ್ಪ್ ಮೋರ್, ಸೊ ದಟ್ ಯು ವಿಲ್ ರಿಸೀವ್ ಮೋರ್. ಆದಷ್ಟು ಬೇರೆಯವ್ರಿಗೆ ಸ್ಪ್ರೆಡ್ ಮಾಡಿ. ಮಾಸ್ಟರ್ ಕ್ಲಾಸ್ ಇದ್ದಾಗ, ಫ್ರೀ ಮಾಸ್ಟರ್ ಕ್ಲಾಸ್ ಇದ್ದಾಗ ಅವ್ರಿಗೆ ಇನ್ವೈಟ್ ಮಾಡಿ, ಅವ್ರಿಗೆ ಜಾಯಿನ್ ಮಾಡಿಸಿ, ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಶೇರ್ ಯುವರ್ ಲರ್ನಿಂಗ್ಸ್. ಗ್ರೂಪಲ್ಲಿ ಲರ್ನಿಂಗ್ಸ್ನ ಶೇರ್ ಮಾಡಿ. ಹಾಗೆ ಎಲ್ಲರೂ ಒಂದ್ಸರಿ ಕ್ಯಾಮ್ರಾಗೆ ಬನ್ನಿ. Yes, all of you come to the camera. Switch on the camera. Let me take a pic. Show thumbs up, smile. Yes, yes, yes. All of you, all of you, all of you. Come on. Superb. Awesome. Very nice. ಸೊ ಏನೇ ಕಲ್ತಿದ್ದೀರಾ, ಹೇಗೆ ಅನ್ನಿಸ್ತು ನಿಮಗೆ, ಡೆಫಿನೆಟ್ಲಿ ಗ್ರೂಪಲ್ಲಿ ಶೇರ್ ಮಾಡಿ. ಸೊ ಈ ಥರ ರೆಗ್ಯುಲರ್ ಮಾಸ್ಟರ್ ಕ್ಲಾಸಸ್ ಇದ್ದಾಗ ಡೆಫಿನೆಟ್ಲಿ ಅಟೆಂಡ್ ಮಾಡಿ, ಬೇರೆಯವ್ರಿಗೂ ಇನ್ವೈಟ್ ಮಾಡಿ. ಹೆಲ್ಪ್ ಅದರ್ಸ್ ಫಾರ್ ಗುಡ್ ಕಾಸ್. ಬೇರೆಯವ್ರಿಗೆ ಇನ್ವೈಟ್ ಮಾಡಿ. ಐ ಕ್ಯಾನ್ ಬಿಕಮ್ ಅ ವಾಲಂಟಿಯರ್ ಇನ್ ವುಮೆನ್ಸ್ ಅಕಾಡೆಮಿ. ಸ್ಟೇ ಹೋಮ್, ಸ್ಟೇ ಸೇಫ್. ಎಕ್ಸಲೆಂಟ್ ನೈಟ್. ಈಗ ಯಾರಿಗಾದ್ರೂ ಅರ್ಜೆಂಟ್ ಇದ್ರೆ, ಹೊರಡೋರಿದ್ರೆ ಹೊರಡ್ಬೋದು. ಯಾರಿಗೆ ಕ್ವಶನ್ ಆನ್ಸರ್ ಸೆಷನ್ ಕ್ವಶನ್ಸ್ ಇದೆ, ಡೌಟ್ಸ್ ಇದೆ, ಕೇಳಕ್ಕೆ ಆಸೆ ಇದೆ, ನಾನು ನಿಮ್ಗೆ ಆಪ್ಷನ್ ಕೊಡ್ತೀನಿ ಅನ್ಮ್ಯೂಟ್ ಮಾಡೋಕ್ಕೆ. ಡೆಫಿನೆಟ್ಲಿ ನೀವು ಮಾತಾಡ್ಬೋದು, ಕೇಳ್ಬೋದು, ಅಥವಾ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಸೊ ದಟ್ ನಾನು ಏನು ಮಾಡ್ತೀನಿ, ಆದಷ್ಟು ಆನ್ಸರ್ ಮಾಡ್ತೀನಿ. ಎಸ್, ಯು ಕ್ಯಾನ್ ಆಸ್ಕ್ ಮಿ ಕ್ವಶನ್.
ಐ ಹ್ಯಾವ್ ಗಿವನ್ ಆಪ್ಷನ್, ಅನ್ಮ್ಯೂಟ್ ಮಾಡ್ಕೊಳ್ಬೋದು ಆರ್ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಯು ಹ್ಯಾವ್ ಎನಿ ಡೌಟ್ಸ್, ಎನಿ ಕ್ವಶನ್ಸ್? ಥ್ಯಾಂಕ್ ಯು. ಯಾರೆಲ್ಲ ಹೊರಡ್ತಾ ಇದ್ದೀರಾ, ಯು ಆರ್ ಆಲ್ ಲಾಗಿಂಗ್ ಔಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್. Any doubts? Please send the night ritual link again. Yes, I've sent once again. ಇನ್ನೊಂದ್ಸರಿ ಕಳಿಸಿನಿ, ಕಾಪಿ ಮಾಡ್ಕೊಳ್ಳಿ, ಜಾಯಿನ್ ಆಗಿ. ನೆಕ್ಸ್ಟ್ ಯಾವಾಗಿರುತ್ತೆ ಗೊತ್ತಾಗುತ್ತೆ ನಿಮ್ಗೆ. ಎನಿಬಡಿ ಹ್ಯಾಸ್ ಎನಿ ಡೌಟ್ಸ್? ಯಾರಿಗಾದ್ರೂ ದಪ್ಪ ಆಗ್ಲು? ಓಕೆ, ಬಾಯ್ ಸರ್. ಓಕೆ, ಬಾಯ್, ಸಿ ಯು. ಬಾಯ್ ಸರ್. ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇನ್. ದಪ್ಪ ಆಗ್ಲಿ ಏನ್ ಮಾಡ್ಬೇಕು ಸರ್? ಪ್ರೋಟೀನ್ಸ್ ರೈಟ್. ಮೊಳಕೆ ಜಾಸ್ತಿ ತಿನ್ನಿ, ಪ್ಲಸ್ ಉದ್ದಿನ ಕಾಳು ನೆನೆಸ್ಬಿಟ್ಟು ಅದನ್ನ ತಿನ್ನಿ. ಬ್ಲ್ಯಾಕ್ ಕಲರ್ ಉದ್ದಿನ ಕಾಳು ಬರುತ್ತೆ, ಉದ್ದು, ಅದನ್ನ ತಿನ್ಬೋದು. ಮತ್ತೆ ಬಾಳೆಹಣ್ಣು, ಮತ್ತೆ ದೇರ್ ಆರ್ ಫುಡ್ ವಿಚ್ ಮೇಕ್ಸ್ ಯು ಫ್ಯಾಟ್ ಕಂಟೆಂಟ್ ನ, ಹಾಲು, ಬೆಣ್ಣೆ, ತುಪ್ಪ, ಇದೆಲ್ಲ ಫ್ಯಾಟ್ ಕಂಟೆಂಟ್ ಏನ್ ಮಾಡುತ್ತೆ, ಬಾಡಿ ಗೇನ್ಗೆ ಇಂಪ್ರೂವ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಓಕೆ, ಅಂಡ್ ಚೆನ್ನಾಗಿ ತಿನ್ಬೇಕು. ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ಚೆನ್ನಾಗಿ ತಿನ್ಬೇಕು. ಓಕೆ, ಕೆಲವು ಸರಿ ಏನಾಗತ್ತೆ ಅಂದ್ರೆ ನಾನು ಇಷ್ಟೇ ತಿನ್ನಕ್ಕಾಗದಂತ ಮೈಂಡ್ ಅಲ್ಲಿ ನಮ್ಗೆ ಫಿಕ್ಸ್ ಆಗಿರುತ್ತೆ, ನಾನು ಇಷ್ಟೇ ತಿನ್ನೋದು ಅಂತ ಹೇಳ್ಬಿಟ್ಟು. ಸ್ವಲ್ಪ ಚೆನ್ನಾಗಿ ತಿನ್ನಕ್ ಶುರು ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ವೆಯ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಮತ್ತೆ ವೆಯ್ಟ್ ಇನ್ಕ್ರೀಸ್ ಆಗ್ಲಿಕ್ಕೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ರೆ ಏನಾಗುತ್ತೆ, ಬಾಡಿ ಟಯರ್ಡ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಊಟ ಮಾಡ್ತೀವಿ, ಜಾಸ್ತಿ ಊಟ ಮಾಡಿದಾಗ ಏನಾಗುತ್ತೆ, ವೆಯ್ಟ್ ಇನ್ಕ್ರೀಸ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ದೀಸ್ ಆರ್ ದ ಸಿಂಪಲ್ ಟಿಪ್ಸ್ ನನ್ನ ಕಡೆಯಿಂದ ಕೊಡ್ತಾರಂತದ್ದು. ಥ್ಯಾಂಕ್ ಯು ಸರ್. ಸರ್, ನನ್ ಚಿಕ್ಕ ಹುಡ್ಗ, ಅದು ತುಂಬಾ ಹೆಲ್ಪ್ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಪ್ಪ ನಿನ್ನ ಹೆಸರು? ಪೌದನ್. ಗೊತ್ತಾಗಿಲ್ಲ, ಇನ್ನೊಂದ್ಸರಿ ಹೇಳಿ. ಪೌದನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್. ವೆಲ್ಕಮ್ ಸರ್. ವೆರಿ ನೈಸ್. ಇನ್ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಓಕೆ, ಯೂಟ್ಯೂಬ್ ಲಿಂಕ್ ಡೆಫಿನೆಟ್ಲಿ ಕಳಿಸ್ತೀನಿ ಸೆಷನ್ದು. ರೈಟ್ ದೆನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್. ಓಕೆ, ನೆಕ್ಸ್ಟ್ ಮಾಸ್ಟರ್ ಕ್ಲಾಸ್ ಯಾವಾಗಿರುತ್ತೆ ಅನೌನ್ಸ್ ಮಾಡ್ತೀನಿ. ಸಿ ಯು. ಸರ್, ಮೆಮೊರಿ ಕಾನ್ಸಂಟ್ರೇಷನ್ ಏನಾದ್ರು ಟಿಪ್ಸ್ ಇದೆಯಾ? ಮೆಮೊರಿಗೆ ಮಕ್ಕಳಿಗೆ ಅಂತ ನಾನು ನೆಕ್ಸ್ಟ್ ಸೆಷನ್ ಪ್ಲಾನ್ ಮಾಡ್ತಾ ಇದ್ದೀನಿ, ಹೇಳ್ತೀನಿ ನಾನು. ಡೆಫಿನೆಟ್ಲಿ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ಲಿಕ್ಕೆ ನಾನೊಂದು ಮೆಡಿಟೇಷನ್ ಮಾಡಿ, ಪ್ಲಸ್ 1 ರಿಂದ 60 ಕೌಂಟ್ ಮಾಡಿ, ಕಣ್ಮುಚ್ಕೊಂಡು 1 ಸೆಕೆಂಡ್ಗೆ 1 ನಂಬರ್ ಕೌಂಟ್ ಮಾಡಿ, 1 ರಿಂದ 60ವರೆಗೂ, 60 ರಿಂದ 1ವರೆಗೂ ವಾಪಸ್ ಕೌಂಟ್ ಮಾಡಿ. ಈ ತರ ರಿಪೀಟ್ ಮಾಡ್ತಾ ಹೋಗಿ. 2 ನಿಮಿಷ ಕರೆಕ್ಟ್ ಆಗಿ ಅಷ್ಟರಲ್ಲಿ 120 ಸೆಕೆಂಡ್ಸ್ಗೆ 120 ಕೌಂಟ್ ಮಾಡಿರ್ಬೇಕು. 1 to 60, 60 to 1. ಎಲ್ಲೋ ಮಿಸ್ ಆದ್ರೂ ಮತ್ತೆ ಕಾನ್ಸಂಟ್ರೇಟ್ ಮಾಡಿ, ಮತ್ತೆ ಶುರು ಮಾಡಿ. ಸೊ ಅದ್ರಿಂದ ಏನಾಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಫೋಕಸ್ ಇಂಪ್ರೂವ್ ಆಗುತ್ತೆ. ಅರ್ಥ ಆಯ್ತಾ ಪುಟ? ಓಕೆ ಸರ್. Thank you. Next, any doubts? Thank you. Okay. Right then. So thank you so much for joining in. ಮತ್ತೆ ಸಿಗೋಣ. Have a great day. Thank you. See you. Thank you, sir. Thank you, sir. Thank you. Thank you.